ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ನಾವು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ನ ಮಾಡ್ತಾ ಇದ್ವಿ. ಇನ್ನು 2 ಚಾಪ್ಟರ್ ಉಳ್ಕೊಂಡಿದೆ, ದಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮತ್ತು ಕಂಪ್ಯಾರಿಸನ್ ವಿತ್ ಅದರ್ ಕಂಟ್ರೀಸ್ ಅಂತ. ಸೊ ಲೆಟ್ ಸ್ಟಾರ್ಟ್. ದಿಸ್ ಇಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋ ಪದದ ಅರ್ಥ ಏನಂತ ಮೊದಲು ಹೇಳ್ಬಿಡ್ತೇನೆ ನೋಡಿ. GDP ಬರ್ತಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಾವು ಬೆಳೆಸಬೇಕು, ನಮ್ಮ ಎಕಾನಮಿ ಸ್ಟ್ರಾಂಗ್ ಆಗಬೇಕು. ಸೊ ಅದಕ್ಕೋಸ್ಕರ ಕಾಡುಗಳನ್ನ ಕಡಿಯುವಂಥದ್ದು, ಸಮುದ್ರನ ಪೊಲ್ಯೂಟ್ ಮಾಡುವಂಥದ್ದು, ನದಿಗಳನ್ನ ಪೊಲ್ಯೂಟ್ ಮಾಡುವಂಥದ್ದು ಏನಿದೆ, ದಿಸ್ ಈಸ್ ನಾನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ನಮ್ಮ ಗ್ರೋತ್ ಹೇಗಿರಬೇಕಂದ್ರೆ ಪರಿಸರನ ನಾವು ಕಾಪಾಡ್ಕೊಂಡು ಹೋಗಬೇಕು. ನೆನ್ಪಿಟ್ಕೊಳ್ಳಿ, ವೆನ್ ಐ ಸೇ ಸಸ್ಟೈನೇಬಲ್ ಡೆವಲಪ್ಮೆಂಟ್, ದ ಅಟ್ಮಾಸ್ಫಿಯರ್ ಇಟ್ ಈಸ್ ಗಿವನ್ ಟು ದ ಪ್ರಿಸರ್ವೇಷನ್ ಆಫ್ ದ ಎನ್ವಿರಾನ್ಮೆಂಟ್. ಫಾರ್ ಎಕ್ಸಾಂಪಲ್, ಈಗ ಮರ ಕಡಿದ್ರೆ ಮನೆ ಕಟ್ಬೋದಂತ ಬರೀ ಮರಗಳನ್ನ ಕಡ್ಕೊಂಡೋದ್ರೆ ಏನಾಗುತ್ತೆ, ಭಾರತದಲ್ಲಿ ಮರಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಸೊ ದರ್ ಈಸ್ ಅ ಡಿಫಾರೆಸ್ಟೇಷನ್. ಪರಿಸರನ ನಾವೇ ಹಾಳು ಮಾಡ್ತಿದ್ದೇವಲ್ಲ, ದಟ್ ಈಸ್ ಕಾಲ್ಡ್ ಎಸ್ ನಾನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ ಯಾವುದೇ ಒಂದು ದೇಶ ಒಂದು ಡೆವಲಪ್ಮೆಂಟ್ ಮಾಡಬೇಕಂತ ಇದ್ದರೆ ನಾವು ಪರಿಸರನ ಕಾಪಾಡ್ಕೊಂಡು ಹೋಗಬೇಕು. ಆ ಕಾನ್ಸೆಪ್ಟ್ನ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಹೋಯ್ತು, ಸ್ಟಾರ್ಟಿಂಗಲ್ಲೇ ಹೊರಟೋಯ್ತು. ಓಕೆ, ಇದನ್ನೇ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಬಗ್ಗೆ ಆಗಿರ್ಬೋದು, ಸೇವಿಂಗ್ ದ ವೈಲ್ಡ್ ಲೈಫ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಾವು ಕಾಳಜಿ ತಗೊಂಡಾಗ ದಟ್ ಈಸ್ ವೆನ್ ವಿ ಸೇ ಅ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ GDP GNP ಏನೇ ಇದ್ದರೂ ಕೂಡ, ಇನ್ ಟರ್ಮ್ಸ್ ಆಫ್ ಎಕಾನಮಿ ನಾವು ಎಷ್ಟೇ ಮುಂದೆ ಹೋದರೂ ಕೂಡ, ದ ಅಲ್ಟಿಮೇಟ್ ಥಿಂಗ್ ಈಸ್ ಅಂಟಿಲ್ ವಿ ಡೋಂಟ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಇಟ್ ಈಸ್ ವೇಸ್ಟ್. ಬಿಕಾಸ್ ಎಲ್ಲ ಮರಗಳನ್ನ ಕಟ್ಕೊಂಡ್ರೆ ಮುಂದೆ ಉಸಿರಾಗಿ ನಮ್ಮ ಹತ್ರ ಆಮ್ಲಜನಕ ಇರಲ್ಲ ಅಲ್ವಾ. ಎಲ್ಲ ಸಮುದ್ರಗಳನ್ನ, ನೆಲಗಳನ್ನ ಹಾಳು ಮಾಡ್ಕೊಂಡ್ರೆ ಮುಂದೆ ಅಗ್ರಿಕಲ್ಚರ್ ಮಾಡೋಕ್ಕೆ ನಮ್ಮ ಹತ್ರ ಫರ್ಟೈಲ್ ಲ್ಯಾಂಡ್ಸ್ ಇರಲ್ಲ. ಸೊ ನಾವೇನು ಮಾಡಬೇಕು, ಡೆಫಿನೆಟ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಎನ್ವಿರಾನ್ಮೆಂಟ್. ಇದನ್ನು ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತೇವೆ. ಆ್ಯಂಡ್ ಇವಾಗ ತುಂಬ ಜನ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾನೆ ಇದ್ದಾರೆ. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ನೋಡಿ, ಇಂಟ್ರೊಡಕ್ಷನ್. In the early chapters, we have discussed the main economic issues faced by Indian economy. ಎಲ್ಲ ನೋಡಿದ್ದೇವೆ already. The economic development that we have achieved so far has come to a very heavy price at the cost of environmental quality. ಇದೆ ಇಂಪಾರ್ಟೆಂಟ್. ಸೊ ಪರಿಸರನ ನಾವು ಹಾಳು ಮಾಡೋ ಹಾಗಿಲ್ಲ ಗ್ರೋತ್ ಬೇಕಂತ. As we step into the era of globalization, ಗ್ಲೋಬಲೈಸೇಷನ್ ಅಂದರೆ ಏನು? ಭಾರತದಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳನ್ನ ನೀವು ಅಮೆರಿಕಾದಲ್ಲಿ, ಚೈನಾದಲ್ಲಿ, ಜಪಾನಲ್ಲಿ ಎಲ್ಲ ಬೇಕಾದ್ರೂ ಮಾರ್ಬೋದು. ಸೊ ಗ್ಲೋಬಲೈಸೇಷನ್ ಅಂದರೆ ಓಪನ್ ಮಾರ್ಕೆಟ್ ಅಂತ. ಪ್ರತಿಯೊಬ್ಬರು ಯಾವ ಊರಲ್ಲಿ ಅದು ಪ್ರೊಡಕ್ಷನ್ ಮಾಡ್ಬೋದು, ಯಾವ ದೇಶದಲ್ಲಿ ಬೇಕಾದ್ರೂ ಪ್ರೊಡಕ್ಷನ್ ಮಾಡ್ಬೋದು, ಯಾವ ದೇಶದಲ್ಲಿ ಕೂಡ ಮಾರಾಟ ಮಾಡ್ಬೋದು. ಇದು ಯಾವಾಗ ಆಗಿದ್ದು? 1991 LPG ರಿಫಾರ್ಮ್ಸಲ್ಲಿ ಭಾರತದಲ್ಲಿ ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಆಯಿತಾ, ಯಾಕೋ ಟೈಮ್ ಸರಿ ಇಲ್ಲ ಅನಿಸ್ತಿದೆ. ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು. ಆಯಿತಾ, as we move into the era of globalization that promises higher economic growth, we have to bear in mind that adverse consequences of the past developmental path on our environment and consciously choose a path of sustainable development. So sustainable development ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ to understand the unsustainable path of development that we have taken and challenges of the sustainable development, we have to first understand the significance and the contribution of environment and economic development. ಅದು ಮುಂದೆ ಗೊತ್ತಾಗುತ್ತೆ ನಮಗೆ. ಎನ್ವಿರಾನ್ಮೆಂಟ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಕನೆಕ್ಷನ್ಸ್ ಏನು, ಹೆಂಗೆ ವರ್ಕ್ ಆಗುತ್ತೆ ಅಂತ ಮುಂದೆ ಹೇಳ್ತೇನೆ. With this in the mind, this chapter is divided into 3 sections. The first part deals with the functions and role of environment, ಅದು ಇವತ್ತು ನೋಡ್ತೇವೆ. And the second part, the state of Indian environment, ಅದನ್ನು ಕೂಡ ನೋಡೋಣ. The third stage is the sections of the deals ಯಾಕಪ್ಪ ಹಿಂಗಾಗತ್ತಿದು, ಒಂದು ನಿಮಿಷ, ಇದಲ್ಲ, ಹೋಯ್ತು ಹಾಂ ಇಲ್ಲಿದೆ. ಆ್ಯಂಡ್ ದ ಸೆಕ್ಷನ್ಸ್ ಒಂದು ನಿಮಿಷ ಸ್ನೇಹಿತರೆ, ನನ್ನ ಕೈ ತಾಗ್ತಾ ಇದೆ ಅಂತ ಗೊತ್ತಿಲ್ಲ, ಅದು ಆಗುತ್ತೆ. ಬೇರೆ ಪೇಪರ್ ಓಪನ್ ಮಾಡಿದೆ. ಓಕೆ, ನನ್ನ ಕೈ ತಾಗ್ತಾ ಇದೆ ಇರಬೇಕು. ಓಕೆ, ಎಲ್ಲಿದೆ? ಹಾಂ. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಟ್ರಾಟಜೀಸ್ ಟು ಅಚೀವ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ ಇದ್ರ ಬಗ್ಗೆ ಫುಲ್ ಡೀಪಾಗಿ ಮಾತಾಡೋಣ. ನೋಡಿ, ಎನ್ವಿರಾನ್ಮೆಂಟ್ ಡೆಫಿನೇಷನ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ಏನು, ಪರಿಸರ ಅಂದರೆ ಏನು, ಪರಿಸರ ಏನೇನು ಥರ ಕೆಲಸ ಮಾಡುತ್ತೆ ಅಂತ ನೋಡಿ. ಫಸ್ಟ್ ಒನ್, ಎನ್ವಿರಾನ್ಮೆಂಟ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ಪ್ಲಾನೆಟರಿ ಇನ್ಹೆರಿಟೆನ್ಸ್ ಆ್ಯಂಡ್ ಟೋಟಲಿಟಿ ಆಫ್ ಇಟ್ಸ್ ರಿಸೋರ್ಸಸ್. ಅಂದರೆ ಕಂಪ್ಲೀಟ್ ಭೂಮಂಡಲ ಏನಿದೆ ಇದನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಅದ್ರ ಒಳಗಿರುವಂಥ ರಿಸೋರ್ಸಸ್ ಆಗಿರ್ಬೋದು, ನದಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಕಾಡು ಆಗಿರ್ಬೋದು, ಏನೇ ಆಗಿರ್ಬೋದು, ಎವ್ರಿಥಿಂಗ್ ದಟ್ ಈಸ್ ಇನ್ಸೈಡ್ ದ ಪ್ಲಾನೆಟ್ ಅರ್ತ್, ಭೂಮಿ ತಾಯಿ ಒಳಗಿರುವಂಥ ಪ್ರತಿಯೊಂದು ವಸ್ತು ಕೂಡ ನಮಗೆ ಪರಿಸರನೇ ಆಗುತ್ತೆ. ದಟ್ ಈಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಆಯಿತಾ, ಇಟ್ ಇನ್ಕ್ಲೂಡ್ಸ್ ಆಲ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಬಯೋಟಿಕ್ ಅಂದರೆ ಜೀವಂತವಾಗಿರುವಂಥ ವಸ್ತುಗಳು, ಅಬಯೋಟಿಕ್ ಅಂದರೆ ಜೀವಂತವಾಗಿ ಇಲ್ದಿರುವಂಥ ವಸ್ತುಗಳು. ದಟ್ ಇನ್ಫ್ಲೂಯೆನ್ಸ್ ಈಚ್ ಅದರ್. ವೈಲ್ ಆಲ್ ದ ಲಿವಿಂಗ್ ಎಲಿಮೆಂಟ್ಸ್, ದ ಬರ್ಡ್ಸ್, ದ ಅನಿಮಲ್ಸ್, ದ ಪ್ಲಾಂಟ್ಸ್, ದ ಫಾರೆಸ್ಟ್, ದ ಫಿಶರೀಸ್ ಎಕ್ಸೆಟ್ರಾ ಆರ್ ಬಯೋಟಿಕ್ ಕಾಂಪೊನೆಂಟ್ಸ್. ಅದೇ ಹೇಳ್ತಲ್ಲ, ಜೀವಂತವಾಗಿರುತ್ತೆ ಅಂತ. ಅಬಯೋಟಿಕ್ ಅಂದರೆ ಏರ್, ವಾಟರ್, ಲ್ಯಾಂಡ್, ರಾಕ್ಸ್, ಸನ್ಲೈಟ್ ಎಕ್ಸಾಂಪಲ್ ವಿಚ್ ಡು ನಾಟ್ ಹ್ಯಾವ್ ಲೈಫ್ ಇನ್ ದೆಮ್.
ದ ಸ್ಟಡಿ ಆಫ್ ದ ಎನ್ವಿರಾನ್ಮೆಂಟ್ ದೆನ್ ಕಾಲ್ಸ್ ದ ಸ್ಟಡಿ ಆಫ್ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೋನೆಂಟ್ಸ್, ಬಿಕಾಸ್ ಅದು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ನಾವು ಅಬಯೋಟಿಕ್, ನೀರಿಲ್ಲದೆ ಬದುಕೋಕ್ಕಾಗಲ್ಲ, ಗಾಳಿ ಇಲ್ಲದೆ ಬದುಕೋಕ್ಕಾಗಲ್ಲ, ಗಾಳಿ ಮತ್ತು ಅದೇ ಅರ್ಥ ಆಗ್ತದಲ್ಲ, ದರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್, ಜೀವಂತವಾಗಿರುವ ವಸ್ತುಗಳು ಜೀವಂತವಾಗಿಲ್ದಿರುವ ವಸ್ತುಗಳ ಮಧ್ಯೆ ಒಂದು ಸಂಬಂಧ ಇರುತ್ತೆ ಅಂತ ಹೇಳ್ತಿದ್ದಾರೆ. ಫಂಕ್ಷನ್ಸ್ ಆಫ್ ದ ಎನ್ವಿರಾನ್ಮೆಂಟ್, ಪರಿಸರ ಏನೇನು ಥರ ಕೆಲಸ ಮಾಡುತ್ತೆ ಅಂತ, ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ದೇರ್ ಆರ್ 4 ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಎನ್ವಿರಾನ್ಮೆಂಟ್. ಫಸ್ಟ್ ಒನ್, ಇಟ್ ಸಪ್ಲೈಸ್ ದ ರಿಸೋರ್ಸಸ್, ನಮಗೆ ರಿಸೋರ್ಸಸ್ ಕೊಡುತ್ತೆ, ಕಾಡು ಕೊಡುತ್ತೆ, ಮೀನು ಕೊಡುತ್ತೆ, ನೀರು ಕೊಡುತ್ತೆ, ಗಾಳಿ ಕೊಡುತ್ತೆ, ಸನ್ಲೈಟ್ ಕೊಡುತ್ತೆ. ಪ್ರತಿಯೊಂದು ರಿಸೋರ್ಸಸ್ ಏನಿದೆ ಇದು ನಮಗೆ ತುಂಬ ಮುಖ್ಯ, ಇದಿಲ್ಲದೆ ನಮಗೆ ಜೀವಂತವಾಗಿರೋಕ್ಕಾಗಲ್ಲ. ಆ್ಯಂಡ್ ರಿಸೋರ್ಸಸ್ಸಲ್ಲಿ 2 ಥರ ಇರುತ್ತೆ, ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್. ರಿನ್ಯೂವೇಬಲ್ ಅಂದರೆ ಪದೇ ಪದೇ ನೀವು ಬಳಸ್ತಾ ಇರ್ಬೋದು, ಅದು ಖಾಲಿ ಆಗಲ್ಲ. ಫಾರ್ ಎಕ್ಸಾಂಪಲ್ ಸನ್ಲೈಟ್ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಓಷಿಯನ್ ಎನರ್ಜಿ ಆಗಿರ್ಬೋದು, ಟೈಡಲ್ ಎನರ್ಜಿ ಆಗಿರ್ಬೋದು, ಎಷ್ಟೇ ಸಲ ಬಳಸೋದು ಪದೇ ಪದೇ ಇರುತ್ತೆ. ಕೆಲವೊಂದು ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ಫಾರ್ ಎಕ್ಸಾಂಪಲ್ ಫಾಸಿಲ್ ಫ್ಯೂಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಒಂದ್ಸಲ ಖಾಲಿ ಅಂದರೆ ಮುಗಿದೋಗುತ್ತೆ. ಸೊ 2 ಥರ ರಿಸೋರ್ಸಸ್ ಇರುತ್ತೆ, ರಿನ್ಯೂವೇಬಲ್ ರಿಸೋರ್ಸಸ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಎರಡನ್ನ ಕೂಡ ಪರಿಸರ ನಮಗೆ ಕೊಡುತ್ತೆ. ಓಕೆ, ಅದರ ಡೆಫಿನೇಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಅದ್ರ ಮೀನಿಂಗ್ ಕೊಟ್ಟಿದ್ದಾರೆ, ಬೇಕಾಗಿಲ್ಲ. ದ ಸೆಕೆಂಡ್ ಫಂಕ್ಷನ್ ಇಸ್ ಅಸಿಮಿಲೇಟ್ಸ್ ವೇಸ್ಟ್. ಸೊ ಏನಾಗುತ್ತೆ ಅಂದರೆ ವೇಸ್ಟ್ ಮಟೀರಿಯಲ್ಸ್ ಏನಿದೆ ಅಲ್ವಾ, ಅದು ಭೂಮಿ ತಾಯಿ ಏನು ಮಾಡುತ್ತೆ, ಅದನ್ನ ಒಳ ತಗೊಬಿಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ದೇಹ, ಒಬ್ಬ ಮನುಷ್ಯ ತೀರೋದ್ರಂತ ಇಟ್ಕೊಳ್ಳಿ, ಅವ್ರ ಅಂತ್ಯ ಸಂಸ್ಕಾರಕ್ಕೆ ನಾವು ಅದನ್ನ ಹೂತು ಹಾಕಿದ್ಮೇಲೆ ಆ ದೇಹ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಹೆಂಗೆ ಕೊಳೆಯುತ್ತೆ, ಅದನ್ನು ಭೂಮಿ ಕೊಳಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹುಳಗಳನ್ನ ಬಿಡುತ್ತೆ, ಕೀಟಗಳನ್ನ ಬಿಡುತ್ತೆ. ಅದಾದಮೇಲೆ ನಮ್ಮ ಬಾಡಿ ಕಂಪ್ಲೀಟ್ಲಿ ಪರಿಸರದಲ್ಲಿ ಒಂದಾಗಿಬಿಡುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ವೇಸ್ಟ್ ಏನೇನಿದೆ ಅಲ್ವಾ, ಅದನ್ನು ಆಟೋಮೆಟಿಕ್ಕಾಗಿ ಅರ್ತ್ ವಿಲ್ ಟೇಕ್ ಕೇರ್ ಆಫ್ ಇಟ್, ನಾಟ್ ದ ಪ್ಲಾಸ್ಟಿಕ್, ಎಲ್ಲವಲ್ಲ. ಡಿಗ್ರೇಡೇಬಲ್ ವೇಸ್ಟ್ ಏನಿದೆ, ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂತ ಕರಿತೇವಲ್ಲ, ಅದನ್ನು ಆಟೋಮೆಟಿಕ್ ಭೂಮಿ ನೋಡ್ಕೊಳ್ಳುತ್ತೆ. ಬಯೋಡಿಗ್ರೇಡೇಬಲ್ ವೇಸ್ಟ್ನ ನಾವು ನೋಡ್ಕೋಬೇಕಾಗತ್ತೆ, ಆಯಿತಾ. ಇಟ್ ಸಸ್ಟೇನ್ಸ್ ಲೈಫ್ ಬೈ ಪ್ರೊವೈಡಿಂಗ್ ಜೆನೆಟಿಕ್ ಆ್ಯಂಡ್ ಬಯೋಡೈವರ್ಸಿಟಿ. ಅಫ್ಕೋರ್ಸ್ ನಮಗೆ ಬಯೋಡೈವರ್ಸಿಟಿ ಅಂದ್ರೇನು, ನಮ್ಮ ಸುತ್ತಮುತ್ತ ಇರುವಂಥ ಪರಿಸರ ಇಲ್ಲದಿದ್ದರೆ ನಮಗೆ ಬದುಕೋಕ್ಕಾಗಲ್ಲ. ಪ್ಲಾಂಟ್ಸ್, ಅನಿಮಲ್ಸ್, ಹನಿ, ಗಿನಿ ಏನೇನಿದೆ ಅಲ್ವಾ, ಅದನ್ನು ಡೆಫಿನೆಟ್ಲಿ ನಮಗೆ ಭೂಮಿ ಕೊಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ಆಸ್ಥೆಟಿಕ್ ಅಂದರೆ ಬ್ಯೂಟಿ ಅಂತ, ಆಯಿತಾ. ಇಟ್ ಆಲ್ಸೋ ಗಿವ್ಸ್ ಆಸ್ಥೆಟಿಕ್ ಸರ್ವಿಸಸ್ ಲೈಕ್ ಸಿನಾರಿಯೋ ಇದೆ ಅಲ್ಲ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಿಮಗೆ ಗುಡ್ಡ, ಬೆಟ್ಟ, ನದಿ, ಸಮುದ್ರ ಏನು ಕಾಣುತ್ತಲ್ಲ, ಅದನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. The environment is able to perform these functions without any interruption as long as the demand on these functions is within the carrying capacity. ಇದು ತುಂಬ ಮುಖ್ಯವಾದಂಥ ಪದ, ಕ್ಯಾರಿಯಿಂಗ್ ಕೆಪಾಸಿಟಿ. ಒಂದು ನಿಮಿಷ, ವಿದಿನ್ ದ ಕ್ಯಾರಿಯಿಂಗ್ ಕೆಪಾಸಿಟಿ. ಓಕೆ, ಕ್ಯಾರಿಯಿಂಗ್ ಕೆಪಾಸಿಟಿ ಅನ್ನೋ ವರ್ಡ್ನ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಈ ಪರಿಸರ ಇದೆ ಅಲ್ವಾ, ಪರಿಸರದಲ್ಲೊಂದು ಕ್ಯಾರಿಯಿಂಗ್ ಕೆಪಾಸಿಟಿ ಇದೆ. ಕ್ಯಾರಿಯಿಂಗ್ ಅಂದರೆ ಡಿಫಾಲ್ಟಾಗಿ ನಡೆಯುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಭೂಮಿಯಲ್ಲಿ ಎಷ್ಟು ಆಹಾರ ಇದೆಯೋ ಎಷ್ಟು ಆಹಾರ ಇದೆಯೋ ಆ ಆಹಾರನ ಕನ್ಸ್ಯೂಮ್ ಮಾಡುವಷ್ಟು ಪ್ರಾಣಿಗಳೇ ಬದುಕಿರ್ಬೋದು ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ 20 ಜನಕ್ಕೆ ಊಟ ಮಾಡುವಷ್ಟು ಆಹಾರ ಇದೆ, 15 ಜನ ಇದ್ದಾರೆ ಅಂದರೆ ದಿಸ್ ಇಸ್ ಕ್ಯಾರಿಯಿಂಗ್ ಕೆಪಾಸಿಟಿ. ಓಕೆ, 20 ಜನಕ್ಕೆ ಊಟ ಮಾಡುವಷ್ಟಿತ್ತು, 15 ಜನ ಊಟ ಮಾಡ್ತಿದ್ದಾರೆ, 5 ಜನಕ್ಕೆ ಉಳ್ಕೊಳ್ಳುತ್ತೆ ಅಂತ. 20 ಜನಕ್ಕೆ ಊಟ ಇದೆ, 200 ಜನ ಇದ್ದಾರೆ. 20 ಜನಕ್ಕೆ ಊಟ ಇದೆ, 200 ಜನ ಇದ್ದಾಗ ಏನಾಗುತ್ತೆ, 180 ಜನ ಔಟ್ ಆಫ್ ದ ಆರ್ಡರ್ ಅಲ್ಲ. ದಿಸ್ ಇಸ್ ಕಾಲ್ಡ್ ಎಸ್ ನಾನ್ ಕ್ಯಾರಿಯಿಂಗ್ ಕೆಪಾಸಿಟಿ. ಕ್ಯಾರಿಯಿಂಗ್ ಕೆಪಾಸಿಟಿ ಅಂದರೆ ಅವಶ್ಯಕತೆ ಇದ್ದಷ್ಟು ವಸ್ತುಗಳನ್ನ ಬಳಸೋಕ್ಕೆ ಜನ ಇದ್ದಾಗ ದಿಸ್ ಇಸ್ ಕಾಲ್ಡ್ ಎಸ್ ಕ್ಯಾರಿಯಿಂಗ್ ಕೆಪಾಸಿಟಿ. ಇದನ್ನ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ. ಇನ್ ಕೇಸ್ ಕ್ಯಾರಿಯಿಂಗ್ ಕೆಪಾಸಿಟಿನ ದಾಟೋದ್ರೆ ಭೂಮಿ ತಾಯಿ ರಿಯಾಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಹೆಂಗೆ ಸುನಾಮಿ ಬರ್ಬೋದು, ಭೂಕಂಪ ಬರ್ಬೋದು, ಕೊರೋನಾ ವೈರಸ್ ಬರ್ಬೋದು. ಏನಾಗುತ್ತೆ, ಈಗ ವೆನ್ ದ ಕ್ಯಾರಿಯಿಂಗ್ ಕೆಪಾಸಿಟಿ ಇಸ್ ಔಟ್, ನೇಚರ್ ಅದನ್ನು ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಡೆಂಗ್ಯೂ ಬರ್ಬೋದು, ನನಗೆ ಬಂದಂಗೆ ಮಲೇರಿಯಾ ಬರ್ಬೋದು, ಟೈಫಾಯ್ಡ್ ಬರ್ಬೋದು, ಏಡ್ಸ್ ಬರ್ಬೋದು, ಇಲ್ಲಾಂದರೆ ಸುನಾಮಿ ಬರ್ಬೋದು, ಸಿಡಿಲ್ ಹೊಡಿಬೋದು. ಸೊ ನೇಚರ್ ವಿಲ್ ಆಲ್ವೇಸ್ ಟ್ರೈ ಟು ಮೇಂಟೈನ್ ದ ಕ್ಯಾರಿಯಿಂಗ್ ಕೆಪಾಸಿಟಿ. ಒಂದು ಟೈಮಲ್ಲಿ ಡೈನೋಸರ್ಸ್ ತುಂಬ ಜಾಸ್ತಿ ಆಗಿತ್ತು ಭೂಮಿ ಮೇಲೆ. ಸೊ ಏನಾಯ್ತು, ಆಕಾಶದಿಂದ ಆಸ್ಟ್ರಾಯ್ಡ್ ಬಂದು ಎಲ್ಲ ಎಗರೋಯ್ತಲ್ಲ, ಅದೇ ಥರ. ಸೊ ಬೈ ಡಿಫಾಲ್ಟ್ ನೇಚರ್ ವಿಲ್ ಅಡ್ಜಸ್ಟ್ ದ ಕ್ಯಾರಿಯಿಂಗ್ ಕೆಪಾಸಿಟಿ. ಎಲ್ಲಿವರೆಗೂ ಕ್ಯಾರಿಯಿಂಗ್ ಕೆಪಾಸಿಟಿಯಲ್ಲಿ ಸಿಸ್ಟಮ್ ನಡೀತಾ ಇದೆ ಅಲ್ಲಿವರೆಗೂ ಪರಿಸರದಲ್ಲಿ ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಎವರ್ ಸಿನ್ಸ್ ಹೋಮೋಸೇಪಿಯನ್ಸ್, ಮನುಷ್ಯರು ಈ ಭೂಮಿ ಮೇಲೆ ಸ್ಟಾರ್ಟ್ ಮಾಡಲ್ಲ ಓಡಾಡೋಕ್ಕೆ, ಅವರ ಥಿಂಕಿಂಗ್ ಪವರ್, ನಮ್ಮ ಕೆಪಾಸಿಟಿ, ನಮ್ಮ ಸ್ವಾರ್ಥದಿಂದ ಏನಾಗ್ತಿದೆ, ವಿ ಹ್ಯಾವ್ ಬೈಪಾಸಸ್ ಅ ಕ್ಯಾರಿಂಗ್ ಕೆಪಾಸಿಟಿ. ಭೂಮಿ ತಾಯಿಗೆ ಕೊಡೋದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವಲ್ವಾ. ದಟ್ ಈಸ್ ದ ರೀಸನ್ ಯು ಸಿ ದ ಡಿಸ್ಟ್ರಕ್ಷನ್ಸ್ ಅರೌಂಡ್ ಈಚ್ ಅದರ್. ದೆರ್ ಈಸ್ ನೋ ಎಂಡ್ ಟು ದ ಹ್ಯೂಮನ್ ನೀಡ್ಸ್. ವೆನ್ ದೆರ್ ಈಸ್ ನೋ ಎಂಡ್ ಟು ದ ಹ್ಯೂಮನ್ ನೀಡ್ಸ್, ದ ಕ್ಯಾರಿಂಗ್ ಕೆಪಾಸಿಟಿ ಕೆನಾಟ್ ಬಿ ಮೈಂಟೈನ್. ನೀವು ಸ್ವಾರ್ಥ, ಅದು ಕೋಳಿ, ಒಂದು ಚಿಕ್ಕ ಕಥೆ ಇತ್ತು ಚಿಕ್ಕ ವಯಸ್ಸಲ್ಲಿ, ನಿಮ್ಗೆ ಗೊತ್ತಿಲ್ವೋ, ಒಂದು ಕೋಳಿ ಇತ್ತಂತೆ, ಕೋಳಿ ಚಿನ್ನದ ಮೊಟ್ಟೆ ಇಡ್ತಾ ಇತ್ತಂತೆ. ಸೊ ದಿನಕ್ಕೂ ನಮ್ಮ ಚಿನ್ನದ ಮೊಟ್ಟೆ ಇಡಬೇಕಾದ್ರೆ ಆ ಓನರ್ ಏನಿದ್ದ, ಕೋಳಿ ಓನರ್ ಖುಷಿಯಾಗಿದ್ದಂತೆ. ಒಂದೇ ಅವನಿಗೆ ಸ್ವಾರ್ಥ ಬಂದು ಏನು ಮಾಡ್ತಾ, ಕೋಳಿನ ಕಟ್ ಮಾಡಿಬಿಡ್ತಾನೆ. ಒಂದೇ ಸಲ 50 ಮೊಟ್ಟೆ 60 ಮೊಟ್ಟೆ ಇರುತ್ತೇನೋ, ಒಂದೇ ಶ್ರೀಮಂತ ಆಗೋಣ ಅಂತ. ದಟ್ ಸ್ವಾರ್ಥ ಇದೆ ಅಲ್ವಾ. ಎಲ್ಲಿವರೆಗೂ ಅಂತ ಒಂದು ಸ್ವಾರ್ಥ ಇರುತ್ತೋ ನಾವು ಕ್ಯಾರಿಂಗ್ ಕೆಪಾಸಿಟಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ರಿಮೆಂಬರ್, ವಾಟ್ ಈಸ್ ಕ್ಯಾರಿಂಗ್ ಕೆಪಾಸಿಟಿ? ಇರೋವಷ್ಟರಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು.
ಓಕೆ. ಅದು ಬೈ ಡಿಫಾಲ್ಟ್ ಪರಿಸರ ಮಾಡಿಕೊಡುತ್ತೆ ನಮಗೆ. ನೋಡಿ, ನಮ್ಗೆ ತಿನ್ನಕ್ಕೆ ಎಷ್ಟು ಬೇಕಪ್ಪ ಅಷ್ಟಿದ್ರೆ ಅದು ಕ್ಯಾರಿಂಗ್ ಕೆಪಾಸಿಟಿ. ನಮಗೆ ತಿನ್ನಕ್ಕೆ ಎಷ್ಟು ಬೇಕು ಅದಕ್ಕಿಂತ 50 ಮೂಟೆ ಜಾಸ್ತಿ ಆಸೆ ಪಟ್ಟಾಗ ಭೂಮಿ ತಾಯಿಗೆ ಅದನ್ನ ಕೊಡೋಕ್ಕಾಗಲ್ಲ. ಆ ಟೈಮಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ದಾಟೋಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈಗ ನಾವು ತುಂಬ ಆಹಾರನ ಸೇವಿಸಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ತುಂಬ ಮೀನನ್ನ ತಿಂದರೆ ಏನಾಗುತ್ತೆ, ಒಂದು ಜಾತಿಯ ಮೀನೇ ಎಕ್ಸ್ಟಿಂಟ್ ಆಗಿ ಹೊರಟೋಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ನಾವು ಸಿಕ್ಕಾಪಟ್ಟೆ ಅಕ್ಕಿ ಅಂತ ಹೇಳ್ಬೇಕಾದ್ರೆ ಏನಾಗುತ್ತೆ, ಆ ಲ್ಯಾಂಡ್ನ ಫಲವತ್ತತೆ ಹೊರಟೋಗುತ್ತೆ ಪದೇ ಬೆಳೀತಾ ಇದ್ದಾಗ. ಸೊ ದಟ್ ಒನ್ ಥಿಂಗ್ ವಿ ಶುಡ್ ಮೇಕ್ ಶೋರ್ ದಟ್ ದ ಕ್ಯಾರಿಂಗ್ ಕೆಪಾಸಿಟಿ ಈಸ್ ಮೇಂಟೈನ್ಡ್. ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. It implies that resource extraction is not above the rate of regeneration, and the resource and the water and the waste generated are within the assimilating capacity of the environment. ಹೇಳಿದೆ ಅಲ್ವಾ, ಭೂಮಿ ತಾಯಿ ಎಷ್ಟನ್ನ ಉತ್ಪಾದನೆ ಮಾಡುತ್ತೆ ಅಷ್ಟರಲ್ಲೇ ನಾವು ಆಸೆ ಪಡಬೇಕು. ಭೂಮಿ ತಾಯಿ ಎಷ್ಟನ್ನ ನಾಶ ಮಾಡೋಕ್ಕೆ ರೆಡಿ ಆಗುತ್ತೆ ಅದ್ರ ಪ್ರಕಾರ ನಾವು ನಡೀತಾ ಇರಬೇಕು. ಬಿಯಾಂಡ್ ದಟ್ ವಿ ಗೋ ಔಟ್ ಆಫ್ ದ ರೇಂಜ್. When this is not so, the environment fails to perform its third and vital, the life sustenance, and ದಿಸ್ ರಿಸಲ್ಟ್ಸ್ ಇನ್ ಎನ್ವಿರಾನ್ಮೆಂಟಲ್ ಕ್ರೈಸಿಸ್. ಯಾವಾಗ ಇದಾಗಲ್ಲ ಅಲ್ವಾ, ಅದನ್ನು ನಾವು ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಅಂತ ಕರಿತೇವೆ. ಇವಾಗ ಈ ಗ್ಲೋಬಲ್ ವಾರ್ಮಿಂಗ್ ಏನು ನೋಡ್ತಿದ್ದೀರಲ್ವಾ, ದಟ್ ಈಸ್ ಅ ರಿಸಲ್ಟ್ ಆಫ್ ದಿಸ್ ಒನ್ ಓನ್ಲಿ, ಸಸ್ಟೈನೇಬಲ್ ಕ್ಯಾರಿಂಗ್ ಕೆಪಾಸಿಟಿಯನ್ನು ದಾಟಿ ಬರ್ತಾ ಇದೆ. ನೋಡಿ, ಜನರಲಿ ಏನಾಗುತ್ತೆ, ಇಟ್ ಈಸ್ ಅ ಸೈಕಲ್. ಆಯಿತಾ, ಇದು ನಿಮ್ಗೆ ಹೇಳಿಬಿಟ್ಟಿದೆ ಜಿಯೋಗ್ರಫಿ, ಬಟ್ ಸೈಕಲ್ ಹೇಳಿಬಿಡ್ತೇನೆ. ಜನರಲಿ ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ, ಒಂದು ಟೈಮಲ್ಲಿ ಕಮ್ಮಿ ಆಗುತ್ತೆ, ಆಮೇಲೆ ಐಸ್ ಏಜ್ ಪೀರಿಯಡ್ ಹೊರಟೋಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ, ಈ ಥರ ನಡೀತಾ ಇರುತ್ತೆ. ಆ್ಯಂಡ್ ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್, ತುಂಬ ವರ್ಷಗಳು ತಗೊಳುತ್ತೆ. ಬಟ್ ನಾವೇನು ಮಾಡಿದ್ದೇವೆ ರೀಸೆಂಟ್ಲಿ, ವಿ ಹ್ಯಾವ್ ಎಕ್ಸಲರೇಟೆಡ್ ಇಟ್, ಸುಗ್ಗಂತ ಮಾಡಿಸ್ತಾ ಇದ್ದೇವೆ. ತುಂಬ ಬೇಗ ಈಗ ಟೆಂಪ್ರೇಚರ್ ರೈಸ್ ಆಗ್ತಿದೆ. ಇದು ಯಾಕೆ ಆಗ್ತಿದೆ, ಬಿಕಾಸ್ ನಾವು ಗ್ರೋತ್ನ ಆಸೆ ಪಡ್ತಾ ಇದ್ವಿ. ಗ್ರೋತ್ನ ಆಸೆ ಪಟ್ಟಾಗ ನಾವು ತುಂಬ ಫ್ಯಾಕ್ಟ್ರೀಸ್ನ ಓಪನ್ ಮಾಡಿದ್ವಿ, ಇಂಡಸ್ಟ್ರೀಸ್ನ ಓಪನ್ ಮಾಡಿದ್ವಿ, ವೆಹಿಕಲ್ಸ್ನ ಓಪನ್ ಮಾಡಿದ್ವಿ. ಇದನ್ನೇನಾಯಿತು, ಭೂಮಿಯ ತಾಪಮಾನ ಬದಲಾಗುವಂಥ ರೇಟ್ ಏನಿದೆ ಅದು ಆಟೋಮೆಟಿಕಲಿ ಜಾಸ್ತಿ ಆಗಿದೆ. ಸೊ ಜನರಲಿ ಇದೊಂದು 10 ಮಿಲಿಯನ್ ಪೀರಿಯಡಲ್ಲಿ ಈ ತಾಪಮಾನ ಬರುತ್ತೆ ಅನ್ನೋದಾದರೆ, ನಾವು ಇದನ್ನು ಈಗ 5 ಮಿಲಿಯನ್ ಇಯರ್ಸಲ್ಲೇ ಬರೋ ಥರ ಮಾಡಿಬಿಟ್ಟಿದ್ದೇವೆ. ವಿ ಹ್ಯಾವ್ ಎಕ್ಸಿಲರೇಟೆಡ್ ದ ಚೇಂಜಸ್ ಇನ್ ದ ನೇಚರ್. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಇದನ್ನು ನಾವು ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಅಂತ ಕರಿತೇವೆ. ಎಷ್ಟು ಬೇಕೋ ಅಷ್ಟರಲ್ಲಿದ್ದರೆ ಚೆನ್ನಾಗಿರುತ್ತೆ. ಭೂಮಿನ ಆದಷ್ಟು ಬೇಗ ಡಿಪ್ಲೀಟ್ ಮಾಡೋದು, ಭೂಮಿನ ಆದಷ್ಟು ಬೇಗ ಹಾಳು ಮಾಡಿದ್ರೆ ನಮಗೆ ಈ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. This is the situation today all over the world. Of course, ಎಲ್ಲ ಕಡೆ ನಡೀತಾ ಇದೆ. The rising population of the developing countries and the affluent consumption and production standards of the developed world have played a huge role in the stress on the environmental terms and of its first two functions. ಅದು ಸ್ಟ್ರೆಸ್ ಆಗಿದೆ ಈಗ ಭೂಮಿ ತಾಯಿಗೆ ಅಂತ ಹೇಳ್ತಿದ್ದಾರೆ. ಮೆನಿ ರಿಸೋರ್ಸಸ್ ಹ್ಯಾವ್ ಬಿಕಮ್ ಎಕ್ಸ್ಟಿಂಟ್ ಅಂದರೆ ಹೊರಟೆ ಹೋಗಿದೆ ಭೂಮಿಯಿಂದ, ಇನ್ನು ಸಿಗೋದೇ ಇಲ್ಲ ನಮಗೆ, ಎಕ್ಸ್ಟಿಂಟ್. ಆ್ಯಂಡ್ ದ ವೇಸ್ಟ್ ಜನರೇಟೆಡ್ ಆರ್ ಬಿಯಾಂಡ್ ದ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆಫ್ ದ ಎನ್ವಿರಾನ್ಮೆಂಟ್. ನಾವು ಎಷ್ಟು ವೇಸ್ಟ್ನ ಪ್ರೊಡ್ಯೂಸ್ ಮಾಡ್ತಿದ್ದೇವಲ್ಲ, ಈಗ ಪ್ಲಾಸ್ಟಿಕ್ ಆಗಿರ್ಬೋದು, ಥರ್ಮಕೋಲ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಏನೇನು ವೇಸ್ಟ್ನ ನಾವು ರೆಡಿ ಮಾಡಿ ನಮ್ಮ ಸಮುದ್ರದಲ್ಲಿ ಬಿಸಾಕ್ತೇವೆ, ಕಾಡಲ್ಲಿ ಹೋಗಿ ಬಿಸಾಕ್ತೇವಲ್ಲ, ಅದನ್ನು ಭೂಮಿ ತಾಯಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ಕ್ರಿಯೇಟ್ಸ್ ದ ಪೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ಇದೇ ಪೊಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಅಬ್ಸಾರ್ಪ್ಟಿವ್ ಕೆಪಾಸಿಟಿ ಮೀನ್ಸ್ ದ ಎಬಿಲಿಟಿ ಆಫ್ ದ ಎನ್ವಿರಾನ್ಮೆಂಟ್ ಟು ಅಬ್ಸಾರ್ಬ್ ಡಿಗ್ರೇಡೇಷನ್. ಅದೇ ಹಾಳಾಗಿರುವಂಥ ವಸ್ತುಗಳನ್ನ ಬಿಸಾಕಿದಾಗ ಅದು ಎಷ್ಟು ಬೇಗ ನಾಶ ಮಾಡಿಕೊಂಡು ತನ್ನ ಒಳಗಡೆ ತಾನು ಸೇರಿಸ್ಕೊಳ್ಳುತ್ತಂತೇವಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಅಬ್ಸಾರ್ಪ್ಷನ್ ಕೆಪಾಸಿಟಿ. ಹೇಳಿದ್ದದೆ ದ ರಿಸಲ್ಟ್ ವಿ ಆರ್ ಟುಡೇ ಅಟ್ ದ ಥ್ರೆಶೋಲ್ಡ್ ಆಫ್ ಎನ್ವಿರಾನ್ಮೆಂಟಲ್ ಕ್ರೈಸಿಸ್. ಆಫ್ಕೋರ್ಸ್ ಪರಿಸರ ನಾಶ ಆಗ್ತಾ ಇದೆ, ಕ್ರೈಸಿಸ್ ಬಂದೇ ಬರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ದ ಪಾಸ್ಟ್ ಡೆವಲಪ್ಮೆಂಟ್ ಹ್ಯಾಸ್ ಪೊಲ್ಯೂಟೆಡ್ ಆ್ಯಂಡ್ ಡ್ರೈಡ್ ಅಪ್ ರಿವರ್ಸ್. ನದಿಗಳನ್ನ ಹಾಳು ಮಾಡಿದಂತೆ, ನದಿಗಳನ್ನ ನಾಶ ಮಾಡಿದಂತೆ, ಕೆಲವೊಂದು ಸಲ ನದಿಗಳನ್ನ ಎತ್ತಿಬಿಟ್ಟಿದೆ ಅಂತ ಅಲ್ಲಿಂದ. ಆ್ಯಂಡ್ ಆಕ್ವಿಫೈಯರ್ಸ್ ಮೇಕ್ ವಾಟರ್ ಆ್ಯನ್ ಅ ಗುಡ್ ಎಕನಾಮಿಕ್ ಗುಡ್ ಆ್ಯಂಡ್ ಆಕ್ವಿಫೈಯರ್ಸ್ ಮೇಕಿಂಗ್ ವಾಟರ್ ಆ್ಯಂಡ್ ಎಕನಾಮಿಕ್ ಗೂಡ್ ಅಂದರೆ ನೀರನ್ನ ಕೂಡ ಈಗ ನಾವು ಬಾಟಲ್ಸಲ್ಲಿ ಹಾಕ್ಕೊಂಡು ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ದಟ್ಸ್ ಆಕ್ವಿಫೈಯರ್ಸ್ ಅಂದರೆ ಅದೇ, ಆಯಿತಾ. ಬಿಸೈಡ್ಸ್ ದ ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಎಕ್ಸ್ಟ್ರಾಕ್ಷನ್ ಆಫ್ ಬೋತ್, ಅದೇ ನಮ್ಮ ಸ್ವಾರ್ಥಕ್ಕೆ ನಾವು ಎಷ್ಟು ಜಾಸ್ತಿ ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ನ ಎಕ್ಸಾಸ್ಟ್ ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಇಸ್ ಅ ಕಾನ್ಸೆಪ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಇದ್ರದ್ದೊಂದು ನೀವೇ ಓದ್ಬೋದು. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ವಾಟ್ ಇಸ್ ಗ್ಲೋಬಲ್ ವಾರ್ಮಿಂಗ್? ಭೂಮಿಯಲ್ಲಿ ತಾಪಮಾನ ಜಾಸ್ತಿ ಆಗುವಂಥದ್ದು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಷ್ಟು ಸೊ ಏನಾಗುತ್ತೆ, ಭೂಮಿಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ದಿಸ್ ಫೆನಾಮಿನನ್ ಇಸ್ ಕಾಲ್ಡ್ ಆಸ್ ಗ್ಲೋಬಲ್ ವಾರ್ಮಿಂಗ್. ದ ಆವ್ರೇಜ್ ರೈಸ್ ಇನ್ ದ ಟೆಂಪ್ರೇಚರ್ ಆಫ್ ದ ಅರ್ತ್. ಅವಾಗ ನಮ್ಗೆ ಏನಾಗುತ್ತೆ, ನಮಗೆ ಶಕೆ ಆಗುತ್ತೆ, ಶಕೆಯಿಂದ ಹೀಟ್ ಬರ್ನ್ಸ್ ಕೂಡ ಆಗ್ಬೋದು ಕೆಲವೊಂದು ಜಾಗದಲ್ಲಿ. ಈ ಪೀರಿಯಡ್ ಏನಿದೆ ಅಲ್ವ, ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತಾರೆ. ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ ಆಗೋಕ್ಕೆ ಮೇಜರ್ ರೀಸನ್ ಬಂದಿದ್ದು 18th ಸೆಂಚುರಿ ಆದಂಥ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಪದೇ ರಿಲೀಸ್ ಆಗ್ತಿದೆ. ಎರಡನೇದು ಗ್ರೀನ್ ಹೌಸ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಇದೆಲ್ಲ ಗಾಳಿಯಲ್ಲಿ ಜಾಸ್ತಿ ಆದಾಗ ತಾಪಮಾನ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನ ಕಡಿಯುವಂಥದ್ದು, ಇದು ಕೂಡ ಆಗಿದೆ. ಸೊ ಇದೆಲ್ಲ ಸೇರ್ಕೊಂಡು ಏನಾಗ್ತಿದೆ, ಭೂಮಿಯಲ್ಲಿ ಈಗ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿದೆ. ಆಯಿತಾ, ಲೆಟ್ಸ್ ಕಂಟಿನ್ಯೂ ಫ್ರಮ್ ದ ಬ್ಯಾಕ್.
ಎಸ್ ಇಲ್ಲಿಂದ ಬಿಸೈಡ್ಸ್ ದ ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಎಕ್ಸ್ಟ್ರಾಕ್ಷನ್ ಆಫ್ ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ದ ಎಕ್ಸಾಸ್ಟೆಡ್ ಸಮ್ ಆಫ್ ದೀಸ್ ವೈಟಲ್ ರಿಸೋರ್ಸಸ್ ವಿ ಆರ್ ಕಂಪೆಲ್ಡ್ ಟು ಸ್ಪೆಂಡ್ ಹ್ಯೂಜ್ ಅಮೌಂಟ್ಸ್ ಆನ್ ಟೆಕ್ನಾಲಜಿ ಆ್ಯಂಡ್ ರಿಸೋರ್ಸ್ ಟು ಎಕ್ಸ್ಪ್ಲೋರ್ ದ ನ್ಯೂ ರಿಸೋರ್ಸಸ್. ಏನಾಗಿದೆ ಅಂದರೆ ಇದ್ದಂಥ ರಿಸೋರ್ಸಸ್ನ ಕಳ್ಕೊಂಡಿರೋದ್ರಿಂದ ಇನ್ನು ಉಳ್ಕೊಂಡಿರೋ ಹೊಸ ರಿಸೋರ್ಸಸ್ ಎಲ್ಲೆಲ್ಲಿದೆಯಪ್ಪ, ಯಾವ ಥರ ರಿಸೋರ್ಸಸ್ನ ಬಳಸ್ಬೋದಪ್ಪ ಅನ್ನೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿಕೊಂಡು ನಾವು ರಿಸರ್ಚ್ ಮಾಡಬೇಕಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಆಯಿತಾ. ಆ್ಯಡೆಡ್ ಟು ದಿಸ್ ದ ಹೆಲ್ತ್ ಕಾಸ್ಟ್ ಆಫ್ ದ ಡಿಗ್ರೇಡೆಡ್ ಎನ್ವಿರಾನ್ಮೆಂಟ್ ಕ್ವಾಲಿಟಿ, ಡಿಕ್ಲೈನ್ ಇನ್ ಏರ್ ಆ್ಯಂಡ್ ವಾಟರ್ ಕ್ವಾಲಿಟಿ ಹ್ಯಾವ್ ರಿಸಲ್ಟೆಡ್ ಇನ್ ಇನ್ಕ್ರೀಸ್ಡ್ ಇನ್ಸಿಡೆನ್ಸಸ್ ಆಫ್ ರೆಸ್ಪಿರೇಟರಿ ಆ್ಯಂಡ್ ವಾಟರ್ ಬಾರ್ನ್ ಡಿಸೀಸಸ್. ಗೊತ್ತಿರುತ್ತೆ, ಈಗ ಗಾಳಿಯಲ್ಲಿ ತುಂಬ ಪೊಲ್ಯೂಷನ್ ಇದ್ದರೆ ನಮಗೆ ಲಂಗ್ಸ್ ಹೋಯಿತು ಅಲ್ವಾ, ನೀರಲ್ಲಿ ತುಂಬ ಪೊಲ್ಯೂಷನ್ ಇದ್ದರೆ ನಮ್ಮ ದೇಹನೇ ಹೊರಟೋಗುತ್ತೆ. ಸೊ ಏನು ಹೇಳ್ತಿದ್ದಾರೆ, ಡ್ಯೂ ಟು ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ಪೊಲ್ಯೂಷನ್ನ ಕನ್ನಡದಲ್ಲಿ ಪ್ರದೂಷಣೆ ಅಂತ ಕರೀತಾರೆ. ಸೊ ನೀರಿನ ಪ್ರದೂಷಣೆ ಮತ್ತು ಗಾಳಿಯ ಪ್ರದೂಷಣೆಯಿಂದ ಏನಾಗ್ತಿದೆ, ಮನುಷ್ಯನ ದೇಹ ಹಾಳಾಗ್ತಿದೆ, ನಮಗೆ ರೋಗಗಳು ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬರ್ತಾನೆ ಇರತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದೇನೋ ಅಂತಾರೆ ಮಾಡಿದ್ದು ಮಾರಾಯ ಅಂತ, ಅದೇ ಥರ ಆಗಿದೆ ಅಷ್ಟೇ ಈಗ ಆಯಿತಾ. ಹೆನ್ಸ್ ದ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ ಆಲ್ಸೋ ರೈಸಿಂಗ್. ಡೆಫಿನೆಟ್ಲಿ ಈಗ ರೋಗಗಳು ಬಂದರೆ ನಾವು ಹಾಸ್ಪಿಟಲ್ಗೆ ಹೋಗಲೇಬೇಕಾಗತ್ತಲ್ವ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಟು ಮೇಕ್ ಮ್ಯಾಟರ್ಸ್ ವರ್ಸ್, ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಸಚ್ ಎಸ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಓಝೋನ್ ಲೇಯರ್ ಡಿಪ್ಲೀಷನ್ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ಇನ್ಕ್ರೀಸ್ಡ್ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಆಫ್ ದ ಗವರ್ಮೆಂಟ್. ಓಝೋನ್ ಲೇಯರ್ ಅಂದರೆ ಎಕನಾಮಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಭೂಮಿ ಸುತ್ತೂರ, ಇದನ್ನು ನಾವು ಭೂಮಿ ಅಂತ ಅಂದ್ಕೊಂಡ್ರೆ ಅಟ್ಮಾಸ್ಫಿಯರಲ್ಲಿ ಒಂದು ಓಝೋನ್ ಲೇಯರ್ ಅಂತ ಇದೆ, O3 ಅಂತ ಕರಿತೇವೆ ಓಝೋನ್ನ. ಸೂರ್ಯನಿಂದ ಬರುವಂಥ ಡೇಂಜರಸ್ ಕಿರಣಗಳನ್ನ ಓಝೋನ್ ಲೇಯರ್ ಪ್ರೊಟೆಕ್ಟ್ ಮಾಡುತ್ತೆ. ಓಝೋನ್ ಲೇಯರ್ ಡಿಪ್ಲೀಷನ್ ಅಂದರೆ ಏನಪ್ಪ ಅಂದರೆ ಓಝೋನ್ ಲೇಯರಲ್ಲಿ ಒಂದು ಚಿಕ್ಕ ತೂತಾಗುತ್ತೆ ಈ ಥರ. ಇಂಥ ಟೈಮಲ್ಲಿ ಏನಾಗುತ್ತೆ, ಸೂರ್ಯನಿಂದ ಬರುವಂಥ ಹಾನಿಕಾರಕ ಕಿರಣಗಳು ಡೈರೆಕ್ಟಾಗಿ ಭೂಮಿಗೆ ಹೊಡೆಯುತ್ತೆ. ಇದರಿಂದ ಮತ್ತೆ ಟೆಂಪ್ರೇಚರ್ ರೈಸ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಬರುತ್ತೆ, ಮತ್ತೆ ಕಂಡೀಷನ್ಸ್ ಬ್ಯಾಕ್ ಆಗುತ್ತೆ. ಓಝೋನ್ ಲೇಯರ್ ಏನು ಮಾಡ್ತಿತ್ತಂದರೆ ಕೆಲವೊಂದು ರೇಸ್ನ ಅಬ್ಸಾರ್ಬ್ ಮಾಡ್ತಿತ್ತು, ಕೆಲವೊಂದು ರೇಸ್ನ ರಿಬೌಂಡ್ ಮಾಡ್ತಿತ್ತು. ಬಟ್ ಇವಾಗ ಏನೂ ಇಲ್ಲ, ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಭೂಮಿ ಒಳಗೆ ಬರುತ್ತೆ. ಓಝೋನ್ ಲೇಯರ್ ಈಸ್ ಡಿಪ್ಲೀಟಿಂಗ್ ಬಿಕಾಸ್ ಆಫ್ ದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ನೆನ್ಪಿಟ್ಕೊಳ್ಳಿ. Thus, it is clear that opportunity costs are negative impacts of environment. ಅಪಾರ್ಚುನಿಟಿ ಕಾಸ್ಟ್ ಅಂದರೆ ಏನು ನೋಡಿ, ಹೋಯ್ತಾ, ನಿಮ್ಮ ಹತ್ರ 200 ರೂಪೀಸ್ ಇದೆ. ಅಪಾರ್ಚುನಿಟಿ ಕಾಸ್ಟ್ ಇಸ್ ಅ ಎಕನಾಮಿಕ್ ಟರ್ಮ್. ನಿಮ್ಮ ಹತ್ರ 200 ರೂಪೀಸ್ ಇದೆ. 200 ರೂಪೀಸಲ್ಲಿ ನೀವು ಪಾನಿಪೂರಿ ಶಾಪ್ನ ಇಟ್ಟರೆ ನೀವು ದಿನಕ್ಕೆ 2,000 ರೂಪಾಯಿ ದುಡಿಬೋದು ಅಂತ ಇಟ್ಕೊಳ್ಳಿ ಸುಮ್ಮನೆ. ಅದೇ ನೀವೊಂದು ಟೀ ಶಾಪ್ನ ಇಟ್ಟರೆ ನೀವು ದಿನಕ್ಕೆ 3,000 ರೂಪಾಯಿ ದುಡಿಬೋದು ಅಂತ ಇಟ್ಕೊಳ್ಳಿ. ಸೊ ಇವಾಗ ಪಾನಿಪುರಿ ಶಾಪ್ನ ನಿಮ್ಮ ಹತ್ರ ಇದ್ದಂತೆ 200 ರೂಪಾಯಿಂದ ನೀವು ಪಾನಿಪುರಿ ಶಾಪ್ನ ಹಾಕಿದ್ರೆ ನೀವು 1,000 ರೂಪಾಯಿ ಕಳ್ಕೊಳ್ತೀರಲ್ವಾ, ಬಿಕಾಸ್ ನೀವು ಟೀ ಸ್ಟಾಲ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಇದನ್ನು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಸಮ್ಟೈಮ್ಸ್ ಯು ಹ್ಯಾವ್ ಮನಿ, ಯು ಹ್ಯಾವ್ ಟು ಮೇಕ್ ಅ ಚಾಯ್ಸ್. ನೀವೊಂದು ಚಾಯ್ಸ್ನ ಪಿಕ್ ಮಾಡಿದಾಗ ಇನ್ನೊಂದು ಚಾಯ್ಸ್ನ ಏನು ಕಳ್ಕೊಳ್ತೀವಿ ಅಂತ ಹೇಳ್ತೀವಲ್ಲ, ಅದನ್ನು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರೀತಾರೆ. ಆ್ಯಂಡ್ ಜನರಲಿ ನೀವು ಯಾವುದೇ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಿದ್ರು, ಯಾವುದೇ ಒಂದು ಫ್ಯಾಕ್ಟ್ರಿ ಕಟ್ಟಿದ್ರು ಕೂಡ ಆಟೋಮೆಟಿಕಲಿ ಅಪಾರ್ಚುನಿಟಿ ಕಾಸ್ಟಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಯಾವಾಗಲೂ ಪರಿಸರಕ್ಕೆ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ದ ಬಿಗ್ಗೆಸ್ಟ್ ಕ್ವೆಶನ್ ದಟ್ ಅರೈಸಸ್ ಈಸ್, ಆರ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ನ್ಯೂ ಟು ದಿಸ್ ಸೆಂಚುರಿ? ಇಫ್ ಸೊ ವೈ? ಇದು ನಿಮ್ಗೆ ಅರ್ಥ ಆಗಿರುತ್ತೆ, ಇದನ್ನು ಫಸ್ಟ್ ಟೈಮ್ ಅಂತ. ದ ಆನ್ಸರ್ ಟು ದಿಸ್ ಕ್ವಶನ್ ರಿಕ್ವೈರ್ಸ್ ಸಮ್ ಎಲಾಬರೇಷನ್. ಏನಂತ, ಇನ್ ಅರ್ಲಿ ಡೇಸ್ ಆಫ್ ಸಿವಿಲೈಸೇಷನ್, ಅರ್ಲಿ ಡೇಸ್ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಇಲ್ಲಾಂದರೆ ಮಾಡರ್ನ್ ಸಿವಿಲೈಸೇಷನ್ ಆಗಿರ್ಬೋದು. ಇನ್ ಅರ್ಲಿ ಡೇಸ್ ಆಫ್ ಸಿವಿಲೈಸೇಷನ್ ಜಸ್ಟ್ ಬಿಗ್ಯಾನ್ ಆ್ಯಂಡ್ ಬಿಫೋರ್ ದಿಸ್ ಫೆನಾಮಿನಲ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ and before the centuries took industrialization, the demand for environmental resources and versus much less and supply. ಅಂದರೆ ಹಳೆ ಕಾಲದಲ್ಲಿ ಫ್ಯಾಕ್ಟ್ರಿ ಬರೋಕ್ಕಿಂತ ಮುಂಚೆ ಡಿಮಾಂಡ್ ಕಮ್ಮಿ ಇತ್ತಂತ ಹೇಳ್ತಿದ್ದಾರೆ ರಿಸೋರ್ಸಸ್ ಮೇಲೆ. ರಿಸೋರ್ಸಸ್ ಅಂದರೆ ಪರಿಸರದಿಂದ ನಮ್ಗೆ ಬೇಕಾಗಿರುವಂಥ ವಸ್ತುಗಳಿಂದ, ಆಯಿತಾ. ದಿಸ್ ಮೆಂಟ್ ದಟ್ ಪೊಲ್ಯೂಷನ್ ವಾಸ್ ವಿದಿನ್ ದ ಅಬ್ಸಾರ್ಪ್ಷನ್ ಕೆಪಾಸಿಟಿ. ಸೊ ಪರಿಸರದಲ್ಲಿ ಪ್ರದೂಷಣೆ ಇತ್ತಂತೆ, ಬಟ್ ಆ ಪ್ರದೂಷಣೆನ ಭೂಮಿ ತಾಯಿ ಮ್ಯಾನೇಜ್ ಮಾಡುವಷ್ಟಿತ್ತಂತೆ of the absorption capacity of the environment, and the rate of resource extraction was less than the rate of regeneration. So ನಾವು ಎಷ್ಟೇ ವಸ್ತುಗಳನ್ನ ಭೂಮಿಯಿಂದ ಎತ್ತಿದ್ರೂ ಕೂಡ ಆಟೋಮೆಟಿಕ್ಕಾಗಿ ಭೂಮಿ ಅದನ್ನ ರೀಫಿಲ್ ಮಾಡುವ ಕೆಪಾಸಿಟಿಯಲ್ಲಿ ಇತ್ತಂತೆ. ಸೊ ಮನುಷ್ಯನ ಸ್ವಾರ್ಥ ಇನಿಷಿಯಲಿ ಒಂದು ರೇಂಜಲ್ಲಿ ಇತ್ತಂತ ಹೇಳ್ತಿದ್ದಾರೆ. ಹೆನ್ಸ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಡಿಡ್ ನಾಟ್ ರೈಸ್. ಪರಿಸರದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲಿಲ್ಲ ಅಂತೆ. ಬಟ್ ವಿತ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದರೆ ಈಗ ಜನಸಂಖ್ಯೆ ಸ್ಫೋಟ ಆಗಿದೆ, ತುಂಬ ಆಗಿದೆ ಅಂತೆ. ಆ್ಯಂಡ್ ವಿತ್ ದ ಅಡ್ವೆಂಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇದನ್ನು 18th ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿದ್ದು ಲಂಡನ್ನಲ್ಲಿ, ಇಂಗ್ಲೆಂಡಲ್ಲಿ, ಅದಾದಮೇಲೆ ಈಗ ಎಲ್ಲ ಕಡೆ ಬರ್ತಾ ಇದೆ, ಚೈನಾದಲ್ಲಿ, ಅಮೆರಿಕಾದಲ್ಲಿ, ಇಂಡಿಯಾದಲ್ಲಿ. ಪ್ರತಿಯೊಬ್ಬರು ಕೂಡ ಈಗ ಫ್ಯಾಕ್ಟ್ರೀಸ್ನ ಕಟ್ತಾ ಇದ್ದಾರೆ. ಗ್ರೋತ್ ಬೇಕು, ದುಡ್ಡು ಬೇಕಂತ. ಟು ಮೀಟ್ ದ ಗ್ರೋವಿಂಗ್ ನೀಡ್ಸ್ ಆಫ್ ದ ಎಕ್ಸ್ಪಾಂಡಿಂಗ್ ಪೀಪಲ್. ಆಫ್ಕೋರ್ಸ್ ಯಾವಾಗ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಡಿಮಾಂಡ್ ಜಾಸ್ತಿ ಆದಾಗ ಪ್ರೊಡಕ್ಷನ್ ಜಾಸ್ತಿ ಆಗಲೇಬೇಕು. ಪ್ರೊಡಕ್ಷನ್ಗೋಸ್ಕರ ನಮ್ಮ ಹತ್ರ ಫ್ಯಾಕ್ಟ್ರೀಸ್ ಮತ್ತು ಇಂಡಸ್ಟ್ರೀಸ್ ಬೇಕಾಗಿರುತ್ತೆ, ಆಯಿತಾ. ಥಿಂಗ್ಸ್ ಚೇಂಜ್ಡ್. ಸೊ ಯಾವಾಗ ಪಾಪ್ಯುಲೇಷನ್ ಜಾಸ್ತಿ ಆಯ್ತಲ್ವ, ಸೊ ಪರಿಸರಕ್ಕೆ ಎಫೆಕ್ಟ್ ಬೀಳ್ತಾ ಇದೆ.
The result was that the demand for the resources for both production and consumption went beyond the rate of regeneration. ಸೊ ಇದರಿಂದ ಏನಾಗಿದೆ ಈಗ, ಸೊ ಡಿಮಾಂಡ್ ಇರೋದ್ರಿಂದ ಪ್ರೊಡಕ್ಷನ್ಗೋಸ್ಕರ ನಾವು ರಿಸೋರ್ಸಸ್ನ ಯೂಸ್ ಮಾಡ್ತಾ ಇದ್ದೇವೆ. ರಿಸೋರ್ಸಸ್ ಆದರೆ ಕಾರ್ಡ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಏನೇ ಒಂದೇ ಆಗಿರ್ಬೋದು, ರಿಸೋರ್ಸಸ್ನ ಏನು ಯೂಸ್ ಮಾಡ್ತಿದ್ದೇವಲ್ಲ ಅದನ್ನು ರೀಫಿಲ್ ಮಾಡೋಕ್ಕಾಗ್ತಿಲ್ವಂತೆ ಭೂಮಿ ತಾಯಿಗೆ. ಸೊ ದಟ್ ಈಸ್ ಅ ಪ್ರಾಬ್ಲಮ್. ವಿ ಆರ್ ಬ್ರಿಂಗಿಂಗ್ ದ ಎನ್ವಿರಾನ್ಮೆಂಟಲ್ ಕ್ರೈಸಿಸ್. ಅರ್ಥ ಆಗ್ತಿದೆ ಅಲ್ವಾ? ನಾವು ಕ್ಯಾರಿಯಿಂಗ್ ಕೆಪಾಸಿಟಿನ ಮೀರ್ಕೊಂಡು ನಮ್ಮ ಆಸೆಗಳನ್ನ ಇಟ್ಕೊಂಡಿದ್ದೇವೆ. ಜನಸಂಖ್ಯೆ ಸ್ಫೋಟ ಆಗಿರೋದ್ರಿಂದ ಹಿಂಗಾಗ್ತಿರೋದು. ದ ಪ್ರೆಷರ್ ಆನ್ ದ ಅಬ್ಸಾರ್ಪ್ಟಿವ್ ಕೆಪಾಸಿಟಿ ಆಫ್ ದ ಎನ್ವಿರಾನ್ಮೆಂಟ್ ಇನ್ಕ್ರೀಸ್ ಟ್ರೆಮೆಂಡಸ್ಲಿ. ಆಯಿತಾ, ತುಂಬ ಪ್ರೆಷರ್ ಬೀಳ್ತಿದೆ. ಥಸ್ what happened is the reversal of the supply demand relationship for environmental quality, and now we are faced with increased demand of environmental resources and services, but their supply is limited due to over misuse. ಅರ್ಥ ಆಗ್ತಿದೆ ಅಲ್ವಾ? ಪರಿಸರದಿಂದ ನಮಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ, ನಮ್ಗೆ ಅದು ಬೇಕು ಇದು ಬೇಕಂತ, ಬಟ್ ಅದಕ್ಕೆ ರಿಸೋರ್ಸಸ್ ಕೊಡೋಕ್ಕಾಗಲ್ಲ. ಸೊ ಅದರಿಂದ ಕ್ರೈಸಿಸ್ ಬರ್ತಾ ಇದೆ ಬಿಕಾಸ್ ಆಫ್ ಲಾಟ್ ಆಫ್ ಥಿಂಗ್ಸ್. ಆಯಿತಾ, ಹೆನ್ಸ್ ದ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆಫ್ ವೇಸ್ಟ್ ಜನರೇಷನ್ ಆ್ಯಂಡ್ ಪೊಲ್ಯೂಷನ್ ಹ್ಯಾವ್ ಬಿಕಮ್ ದ ಕ್ರಿಟಿಕಲ್ ಟುಡೇ. ಸೊ ಏನಾಗ್ತಿದೆ, ವೇಸ್ಟ್ ಜನರೇಷನ್, ಫ್ಯಾಕ್ಟ್ರೀಸಿಂದ ಸಿಕ್ಕಾಪಟ್ಟೆ ವೇಸ್ಟ್ ಬರುತ್ತೆ. ಆ ವೇಸ್ಟ್ ಡೈರೆಕ್ಟಾಗಿ ನಾವು ನದಿಗಳಿಗೆ ಸೇರಿಸ್ಬಿಡ್ತೇವೆ, ಇಲ್ಲಾಂದರೆ ಕೆಲವೊಂದು ಸಲ ಎಲ್ಲೋ ಒಂದು ಊರಲ್ಲಿ ತೊಗೊಂಡೋಗಿ ಡಂಪ್ ಮಾಡ್ತೇವೆ. ಇ ವೇಸ್ಟ್ ಆ್ಯಂಡ್ ಮೆಡಿ ವೇಸ್ಟ್ ಡಂಪ್ ಅಂತ ಕರೀತಾರೆ ಇದನ್ನು. ಇನ್ನೊಂದು ಕಡೆ ಏನಾಗ್ತಿದೆ, ಪರಿಸರ ಅಂತೂ ಸರ್ವನಾಶ ಹೋಗ್ತಿದೆ. ಸೊ ದ್ಯಾಟ್ ಥಿಂಗ್ ಇಸ್ ದ ನೋಡಿ, ಇದನ್ನು ಡಿಫಾರೆಸ್ಟೇಷನ್ ಅಂತ ಕರೀತಾರೆ. ಇಲ್ಲಿ ಮರ ಇತ್ತು, ಮರಗಳನ್ನ ಅಡ್ಡಡ್ಡುವಾಗಿ ಕಡ್ದಾಕಿದ್ದಾರೆ. ಸೊ ಏನಾಗಿದೆ, ನಮ್ಮ ಹತ್ರ ಇದ್ದಂಥ ಕಾಡನ್ನ ನಾವು ಹಾಳು ಮಾಡ್ಕೊಳ್ತಿದ್ದೇವೆ. ಯಾಕೆ ಮರನ ಕಡಿಬೇಕಂತ ನೀವು ಕೇಳೋದಾದರೆ, ಮರದಿಂದ ಪೇಪರ್ ಬರುತ್ತೆ. ಇನ್ನೊಂದು ಕಡೆ ಮನೆ ಕಟ್ಟಬೇಕಾದ್ರೆ ಮರಗಳ ಅವಶ್ಯಕತೆ ಇರುತ್ತೆ, ಟಿಂಬರ್ ಅಂತ ಕರಿತೇವೆ ನಾವು ಅದನ್ನು. ಸೊ ಲಾಟ್ಸ್ ಆ್ಯಂಡ್ ಕೆಲವೊಂದು ಸಲ ಈಗ ಮನೆಯಲ್ಲಿ ಬೆಂಕಿ ಹಚ್ಚಕ್ಕೆ ಕೂಡ ನಮಗೆ ಕಟ್ಟಿಗೆ ಬೇಕು ಅಲ್ವಾ? ಸೊ ದೆರ್ ಈಸ್ ಅ ಲಾಟ್ ಆಫ್ ಯೂಸಸ್ ಆಫ್ ದ ಟ್ರೀಸ್. ಸೊ ನಾವು ಮರಗಳನ್ನ ರ್ಯಾಪಿಡಾಗಿ ಕಡಿತಾ ಇರ್ತೇವೆ. ದಿಸ್ ಇಸ್ ಡಿಫಾರೆಸ್ಟೇಷನ್. ದಿಸ್ ಇಸ್ ದ ಕಂಡೀಷನ್ ಆಫ್ ದ ಎನ್ವಿರಾನ್ಮೆಂಟ್ ನಾವು. ಸೊ ಈ ಥರ ನಾವು ಪ್ರೋಗ್ರೆಸ್ ಮಾಡೋಕ್ಕೋಸ್ಕರ ಗಿಡ ಮರಗಳನ್ನ, ಆ್ಯಂಡ್ ಕೆಲವೊಂದು ಕಾರ್ಸಲ್ಲಂತೂ ಈಗ ಡ್ಯಾಶ್ಬೋರ್ಡ್ಸ್ ಎಲ್ಲ ಮರದಲ್ಲೇ ಮಾಡ್ತಾರೆ, ಇಲ್ಲ ರೋಲ್ಸ್ ರಾಯ್ಸ್ ಆಗಿರ್ಬೋದು ಕೆಲವೊಂದು ಕಾರ್ಸಲ್ಲಿ. ಸೊ ದೇರ್ ಈಸ್ ಅ ಡಿಮಾಂಡ್ ಫಾರ್ ವುಡ್ ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್. ವಾಲ್ಡ್ರೂಪ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಮರನ ಕಡಿಯೋದ್ರಿಂದ ಏನಾಗುತ್ತೆ, ಡಿಫಾರೆಸ್ಟೇಷನ್ ಆಗ್ತಾ ಹೋಗುತ್ತೆ. ಈಗ ವಾಲ್ಡ್ರೂಪ್ಸ್ ಅಥವಾ ಒಂದು ಕಾರ್ನ ರೆಡಿ ಮಾಡಿದಾಗ GDP ಜಾಸ್ತಿ ಆಗ್ಬೋದು ಡೆಫಿನೆಟ್ಲಿ. ಅಟ್ ದ ಅಡ್ವರ್ಸ್ ಇಫೆಕ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಫಾಲ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ, ಪರಿಸರನ ಕಾಪಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್, ಭಾರತದಲ್ಲೀಗ ಪರಿಸರ ಹೇಗಿದೆ ಅಂತ ನೋಡೋಣ. ದ ಇಂಡಿಯಾ ಹ್ಯಾಸ್ ಅಬಂಡೆಂಟ್ ನ್ಯಾಚುರಲ್ ರಿಸೋರ್ಸಸ್ ಇನ್ ಟರ್ಮ್ಸ್ ಆಫ್ ರಿಚ್ ಕ್ವಾಲಿಟಿ ಆಫ್ ಸಾಯಿಲ್. ತುಂಬ ಒಳ್ಳೆ ಮಣ್ಣಿದೆ ನಮ್ಮ ಹತ್ರ. ಹಂಡ್ರೆಡ್ಸ್ ಆಫ್ ರಿವರ್ಸ್ ಆ್ಯಂಡ್ ಟ್ರಿಬ್ಯೂಟರೀಸ್, ನೂರಾರು ನದಿಗಳಿದೆ. ಆಫ್ಕೋರ್ಸ್ ಹಿಮಾಲಯಾಸಿಂದ ಸ್ಟಾರ್ಟ್ ಆಗಿ ವೆಸ್ಟರ್ನ್ ಘಾಟ್ಸ್ವರೆಗೂ ಬರ್ತಾ ಇರುತ್ತೆ. ಲಶ್ ಗ್ರೀನ್ ಫಾರೆಸ್ಟ್, ತುಂಬ ಫಾರೆಸ್ಟ್ ಇದೆ ನಮ್ಮ ಹತ್ರ. ಇಂಡಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ರಿಚ್ ಹೆರಿಟೇಜ್ ಸ್ಟೇಟ್. ಆಯಿತಾ, ಪ್ಲೆಂಟಿ ಆಫ್ ಮಿನರಲ್ ಡೆಪಾಸಿಟ್ಸ್ ಇದೆ ಬಿನಿತ್ ದ ಲ್ಯಾಂಡ್ ಸರ್ಫೇಸ್, ವಾಸ್ಟ್ ಸ್ಟ್ರೆಚ್ ಆಫ್ ಇಂಡಿಯನ್ ಓಷನ್, ರೇಂಜಸ್ ಆಫ್ ಮೌಂಟೇನ್ಸ್ ಎಕ್ಸೆಟ್ರಾ. ನಮ್ಮ ಹತ್ರ ಪ್ರತಿಯೊಂದು ಇದೆ. ದ ಬ್ಲ್ಯಾಕ್ ಸಾಯಿಲ್ ಆಫ್ ದ ಡೆಕ್ಕನ್ ಪ್ಲಾಟ್ಯೂ, ಇದು ಹೆಂಗೆ ಬಂದಿತ್ತು ಅಂತ ಗೊತ್ತಿರುತ್ತೆ ನಿಮಗೆ. ಯಾವಾಗ ನಮ್ಮದು ಹಾಟ್ಸ್ಪಾಟ್, ರಿಯೂನಿಯನ್ ಹಾಟ್ಸ್ಪಾಟ್ ಮೇಲೆ ನಮ್ಮ ಇಂಡಿಯನ್ ಪ್ಲೇಟ್ ಮೂವ್ ಆಗ್ತಾ ಇತ್ತಲ್ವಾ, ಅಲ್ಲಿಂದ ಬಂದಿದ್ದು ಡ್ಯೂ ಟು ಮ್ಯಾಂಟಲ್ ಪ್ಲೂಮಿಂಗ್. ದ ಬ್ಲ್ಯಾಕ್ ಸಾಯಿಲ್ ಆಫ್ ದ ಡೆಕ್ಕನ್ ಪ್ಲಾಟ್ಯೂ ಇಸ್ ಪರ್ಟಿಕ್ಯುಲರ್ಲಿ ಸೂಟೇಬಲ್ ಫಾರ್ ಕಲ್ಟಿವೇಷನ್ ಆಫ್ ಕಾಟನ್, ಲೀಡಿಂಗ್ ಟು ದ ಕಾನ್ಸಂಟ್ರೇಷನ್ ಆಫ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇನ್ ದ ರೀಜನ್. ದ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್ಸ್, ದ ಸ್ಪ್ರೆಡ್ ಆಫ್ ಅರೇಬಿಯನ್ ಸೀ ಟು ದ ಬೇ ಆಫ್ ಬೆಂಗಾಲ್ ಇಸ್ ಒನ್ ಆಫ್ ದ ಮೋಸ್ಟ್ ಫರ್ಟೈಲ್, ಇಂಟೆನ್ಸಿವ್ಲಿ ಕಲ್ಟಿವೇಟೆಡ್, ಡೆನ್ಸ್ಲಿ ಪೊಲ್ಯೂಟೆಡ್ ರೀಜನ್ ಇನ್ ದ ವರ್ಲ್ಡ್. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸಿಂಪಲ್ ವರ್ಡ್ಸಲ್ಲಿ ಹೇಳ್ತಿದ್ದಾರೆ ಅವರು. ನಮ್ಮ ಹತ್ರ ಒಳ್ಳೊಳ್ಳೆ ಫಲವತ್ತಾದಂಥ ರಿಸೋರ್ಸಸ್ ಇದೆಯಂತೆ, ಪರಿಸರದಲ್ಲಿ ಇತ್ತಂತೆ ಅಂತ ಹೇಳ್ತಿದ್ದಾರೆ. ಇಂಡಿಯನ್ ಫಾರೆಸ್ಟ್ ಥ್ರೂ ಅನ್ಇವನ್ಲಿ ಡಿಸ್ಟ್ರಿಬ್ಯೂಟೆಡ್, ಅನ್ಇವನ್ಲಿ ಅಂದರೆ ಎಲ್ಲ ಕಡೆ ಇಲ್ಲ, ಕೆಲವೊಂದು ಕಡೆ ಇದೆ. Indian forests unevenly distributed provide green cover for the majority of its population and natural cover for its wildlife. Very simple. Green population ಅಂದರೆ ನಮಗೆ ಒಳ್ಳೊಳ್ಳೆ ಗಾಳಿ ಸಿಗುತ್ತೆ, ಪರಿಸರ ಸಿಗುತ್ತೆ, ನ್ಯಾಚುರಲ್ ಕವರ್ ಸಿಗ್ತಿದೆ, ಜೊತೆಗೆ ನ್ಯಾಚುರಲ್ ಕವರ್ ಟು ದ ವೈಲ್ಡ್ ಲೈಫ್ ಅಂದರೆ ಪ್ರಾಣಿಗಳು ಕೂಡ ಸಂರಕ್ಷಣೆ ಸಿಗ್ತಿದೆ ಕಾಡಿಂದ ಅಂತ ಹೇಳ್ತಿದ್ದಾರೆ. ಲಾರ್ಜ್ ಡೆಪಾಸಿಟ್ಸ್ ಆಫ್ ಐರನ್ ಓರ್, ಕೋಲ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಆಲ್ಸೋ ಫೌಂಡ್ ಇನ್ ದ ಕಂಟ್ರಿ. ವೆರಿ ಸಿಂಪಲ್. India accounts for nearly 8% of the world's total iron core reserves. Bauxite, copper, chromite, diamonds, gold, lead, lignite, manganese, zinc, uranium, etc. are also available in different parts of the country. ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ರಿಸೋರ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಆಯಿತಾ? However, the developmental activities in India is ಸ್ಟಾರ್ಟ್ ಆಗುತ್ತೆ ಈಗ ರೋಗ. However, the developmental activities in India is resulted in the pressure on the in its finite natural resource beside creating impacts on human health and well-being. ಈಗ ಇಷ್ಟೆಲ್ಲ ರಿಸೋರ್ಸಸ್ ಇದೆ ಅಂದರೆ ನಾವು ಅದನ್ನ ರಿಸೋರ್ಸ್ನ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ತೇವಲ್ವ, ಅದರಿಂದ ಏನಾಗುತ್ತೆ, ಭೂಮಿಗೆ ಮತ್ತೆ ಪ್ರೆಷರ್ ಬೀಳುತ್ತೆ. ಜೊತೆಗೆ ಫ್ಯಾಕ್ಟ್ರೀಸ್ ಕಟ್ಟೋದ್ರಿಂದ, ಫ್ಯಾಕ್ಟ್ರಿ ವೇಸ್ಟ್ ಬಿಡೋದ್ರಿಂದ, ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಮಿಷನ್ಸ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಕೂಡ ಬರ್ತಾನೆ ಹೋಗುತ್ತೆ. ಆಯಿತಾ? The threat to Indians' environment possesses dichotomy, threat of poverty, induced environmental degradation, and at the same time threat of pollution from affluence and rapidly growing industrial sector. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದಿದೆ ಎಲ್ಲ ಸೇಮ್ ಟು ಸೇಮ್ ಪ್ರಾಬ್ಲಮ್ಸ್ ಬರುತ್ತೆ. ಆಯಿತಾ? ಓಕೆ,
ಏರ್ ಪೊಲ್ಯೂಷನ್, ವಾಟರ್ ಕಂಟ್ಯಾಮಿನೇಷನ್. ಏರ್ ಪೊಲ್ಯೂಷನ್ ಅಂದರೆ ಗಾಳಿ ಪೊಲ್ಯೂಷನ್, ವಾಟರ್ ಕಂಟ್ಯಾಮಿನೇಷನ್ ನೀರಲ್ಲಿ ಏನೇನೋ ಮಿಕ್ಸ್ ಮಾಡೋದು. ಸಾಯಿಲ್ ಇರೋಷನ್ ಅಂದರೆ ಮಣ್ಣು ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ ಮರಗಳಿಂದ, ಯಾವಾಗ ಈ ಮರನ ತೆಗಿತೀರ ಮಣ್ಣು ಲೂಸ್ ಆಗುತ್ತೆ, ಸೊ ಮಣ್ಣು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದನ್ನ ಇರೋಷನ್ ಅಂತ ಕರಿತೇವೆ. ಡಿಫಾರೆಸ್ಟೇಷನ್, ಕಾಡನ್ನ ಹಾಳು ಮಾಡೋದು. ವೈಲ್ಡ್ ಲೈಫ್ ಎಕ್ಸ್ಟಿಂಕ್ಷನ್ ಅಂದರೆ ಯಾವುದೋ ಒಂದು ಪ್ರಾಣಿ ಇರುತ್ತೆ, ಆ ಪ್ರಾಣಿ ಕಣ್ಮರೆಯಾಗಿ ಹೊರಟೋಗುತ್ತೆ, ಎಕ್ಸ್ಟಿಂಕ್ಟ್, ಅಂದರೆ ಫುಲ್ ಸ್ಪೀಶೀಸ್, ಆ ಫುಲ್ ಜಾತಿನೇ ಎತ್ತಿ ಬಿಡ್ತೇವೆ, ಎಲ್ಲ ಸತ್ತೋಗ್ಬಿಡುತ್ತೆ. ಆರ್ ಸಮ್ ಆಫ್ ದ ಮೋಸ್ಟ್ ಪ್ರೆಷರೈಸಿಂಗ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಇನ್ ಇಂಡಿಯಾ. ಎಕ್ಸಾಂಪಲ್ ಟೈಗರ್. ಈಗ ಸದ್ಯಕ್ಕೆ ಹುಲಿ ಪಾಪ್ಯುಲೇಷನ್ ರೈಸ್ ಆಗ್ತಾ ಇದೆ, ಬಟ್ ವೆರಿ ಸೂನ್ ದೇ ಆರ್ ಸೇಯಿಂಗ್ ದಟ್ ಟೈಗರ್ಸ್ ವಿಲ್ ಬಿ ಎಕ್ಸ್ಟಿಂಕ್ಟ್ ಫ್ರಮ್ ಇಂಡಿಯಾ. ವೆನ್ ಐ ಸೆ ಎಕ್ಸ್ಟಿಂಕ್ಟ್ ಫ್ರಮ್ ಇಂಡಿಯಾ, ಹುಲಿಗಳು ಭಾರತದಿಂದ ಹೊರಟೆ ಹೋಗುತ್ತೆ, ಸತ್ತೇ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆ ಥರ ದ ಪ್ರಯಾರಿಟಿ ಇಶ್ಯೂಸ್ ಆರ್ ಐಡೆಂಟಿಫೈಡ್ ಆರ್ ಲ್ಯಾಂಡ್ ಡಿಗ್ರೇಡೇಷನ್. ಲ್ಯಾಂಡ್ ಡಿಗ್ರೇಡೇಷನ್ ಅಂದರೆ ಮಣ್ಣಿನ ಫಲವತ್ತತೆ ಹಾಳಾಗುವಂಥದ್ದು, ಸಾಯಿಲ್ ಇರೋಷನ್ ಆಗುವಂಥದ್ದು, ಅದೆಲ್ಲ. ಬಯೋಡೈವರ್ಸಿಟಿ ಲಾಸ್ ಅಂದರೆ ಮರಗಳು ಕಡ್ದಾಕೋದು, ಗಿಡಗಳು ಕಡ್ದಾಕೋದು, ಪ್ರಾಣಿಗಳು ಸತ್ತೋಗೋದು. ಸೊ ವೆನ್ ದರ್ ಇಸ್ ಅ ಲಾಸ್ ಟು ಬಯೋಟಿಕ್ ಲೈಫ್, ಅದನ್ನು ನಾವು ಬಯೋಡೈವರ್ಸಿಟಿ ಲಾಸ್ ಅಂತ ಕರಿತೇವೆ. ಏರ್ ಪೊಲ್ಯೂಷನ್ ವಿತ್ ಸ್ಪೆಷಲ್ ರೆಫರೆನ್ಸಸ್ ಟು ವೆಹಿಕ್ಯುಲರ್ ಪೊಲ್ಯೂಷನ್ ಇನ್ ಅರ್ಬನ್ ಸಿಟೀಸ್. ಏರ್ ಪೊಲ್ಯೂಷನ್ಸ್ ಆಗ್ತಿದೆ ಅಂತೆ, ಜಾಸ್ತಿ ಯಾಕೆ ಆಗ್ತಿದೆ, ವೆಹಿಕಲ್ಸ್ ಬಳಸೋದ್ರಿಂದ ಆಗ್ತಿದೆ ಅಂತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಫ್ರೆಶ್ ವಾಟರ್, ನಾವು ಸರಿಯಾಗಿ ನೀರನ್ನು ಕೂಡ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಇರುವಂಥ ವೇಸ್ಟ್ನೆಲ್ಲ ಡಂಪ್ ಮಾಡೋದು, ಬಿಸಾಕೋದಾಗ್ತಿದೆ. ಆ ಥರ ತುಂಬ ಪ್ರಾಬ್ಲಮ್ಸ್ ಬರ್ತಿದೆ. ಲ್ಯಾಂಡ್ ಇನ್ ಇಂಡಿಯಾ ಸಫರ್ಸ್ ಫ್ರಮ್ ವೇರಿಯಿಂಗ್ ಡಿಗ್ರೀಸ್ ಆ್ಯಂಡ್ ಟೈಪ್ಸ್ ಆಫ್ ಡಿಗ್ರೇಡೇಷನ್ ಸ್ಟೆಮ್ಮಿಂಗ್ ಮೇನ್ಲಿ ಫ್ರಮ್ ಸ್ಟೇಪಲ್ ಯೂಸ್ ಆಫ್ ಇನ್ಅಪ್ರೋಪ್ರಿಯೇಟ್ ಯೂಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ಸೊ ಎಂಡ್ ಆಫ್ ದ ಡೇ ಗೌರ್ನಮೆಂಟ್ ಮೇಲೇ ಎಲ್ಲ ಎತ್ತಿ ಬಿಸಾಕಿದ್ದಾರೆ NCERT ಅವರು. ಓಕೆ, ಸೊ ಇಲ್ಲೇನಾಗ್ತಿದೆ ಈಗ, ಸಮ್ ಆಫ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಲ್ಯಾಂಡ್ ಡಿಗ್ರೇಡೇಷನ್ ಆರ್ ಲಾಸ್ ಆಫ್ ವೆಜಿಟೇಷನ್ ಆಕರಿಂಗ್ ಡ್ಯೂ ಟು ಡಿಫಾರೆಸ್ಟೇಷನ್. ಆಫ್ಕೋರ್ಸ್ ಲ್ಯಾಂಡ್ ಡಿಗ್ರೇಡೇಷನ್ ಯಾಕಾಗುತ್ತೆ, ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಮರಗಳನ್ನ ಕಡಿದ್ರೆ ಪ್ಲ್ಯಾಂಟ್ಸ್ ಎಲ್ಲ ಹೊರಟೋಗುತ್ತೆ. ಅನ್ಸೂಟೇಬಲ್ ಫೂಲ್ ವುಡ್ ಆ್ಯಂಡ್ ಫಾಡರ್ ಎಕ್ಸ್ಟ್ರಾಕ್ಷನ್, ಸಿಕ್ಕಿದ ಮರನ ಕಡಿಯುವಂಥದ್ದು, ಅದರಿಂದ ಬೆಂಕಿ ಹಚ್ಚುವಂಥದ್ದು ಫ್ಯೂಲ್ಗೋಸ್ಕರ, ಸೊ ಅದು ಕೂಡ ಹಾಳಾಗ್ತಿದೆ. ಶಿಫ್ಟಿಂಗ್ ಕಲ್ಟಿವೇಷನ್, ಶಿಫ್ಟಿಂಗ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಿ ಕಲ್ಟಿವೇಷನ್ ಮಾಡುವಂಥ ಪ್ರಾಸೆಸ್. ಆ್ಯಂಡ್ ಎನ್ಕ್ರೋಚ್ಮೆಂಟ್ ಇಂಟು ಫಾರೆಸ್ಟ್, ಕಾಡಿರುತ್ತೆ, ನಮಗೆ ತುಂಬ ಆಸೆ ಆಗುತ್ತೆ, ಕಾಡು ಒಳಗಡೆ ಎಂಟ್ರಾಗ್ತಾ ಹೋಗ್ತೇವೆ, ಇದನ್ನು ನಾವು ಎನ್ಕ್ರೋಚ್ಮೆಂಟ್ ಆಫ್ ಫಾರೆಸ್ಟ್ ಅಂತ ಕಟ್ತೇವೆ. ಫಾರೆಸ್ಟ್ ಫೈರ್ಸ್, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕಾಡಲ್ಲಿ ಕಟ್ಟಿಗೆ ತುಂಬ ಒಣಗೋಗಿರುತ್ತೆ, ಆಯಿತಾ, ಜೋರಾಗಿ ಗಾಳಿ ಬೀಸೋದ್ರಿಂದ ಈ ಎರಡು ಮರಗಳು, ಒಣಗಿರುವಂಥ ಮರಗಳು ಘರ್ಷಣೆ ಉಂಟಾಗುತ್ತೆ, ಅದರಿಂದ ಒಂದು ಕಿಡಿ ಹಾಕ್ಕೊಂಡು ಫುಲ್ ಕಾಡಿಗೆ ಬೆಂಕಿ ಬೀಳುತ್ತೆ. ಇದನ್ನು ನಾವು ಫಾರೆಸ್ಟ್ ಫೈರ್ಸ್ ಅಂತ ಕರಿತೇವೆ. ಆ್ಯಂಡ್ ಓವರ್ ಗ್ರೇಸಿಂಗ್ ಅಂದರೆ ಗೊತ್ತಿರುತ್ತೆ, ಕಾಡು ಒಳಗಡೆ ಮೇಕೆ ಕುರಿಗಳನ್ನ ಕರ್ಕೊಂಡೋಗಿ ಸುಮ್ಮನೆ ತಿನ್ಸ್ಕೊಂಡು ಬರ್ತಿರ್ತಾರೆ, ಸೊ ಅದು ಸಿಕ್ಕಾಪಟ್ಟೆ ಪ್ಲ್ಯಾಂಟ್ಸ್ನ ಖಾಲಿ ಮಾಡಿಬಿಡುತ್ತೆ. ನಾನ್ ಅಡಾಪ್ಷನ್ ಟು ಅಡಿಕ್ವೇಟ್ ಸಾಯಿಲ್ ಕನ್ಸರ್ವೇಷನ್ ಮೆಷರ್ಸ್, ಮಣ್ಣನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ಅದು ಫಲವತ್ತನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಏನೂ ಮಾತಾಡೋಲ್ಲ ನಾವು. ಇಂಪ್ರಾಪರ್ ಕ್ರಾಪ್ ರೊಟೇಷನ್ ಅಂದರೆ ಮೊದಲು ಯಾವುದೋ ಒಂದು ಪ್ಲ್ಯಾಂಟ್ ಹಾಕಿರ್ತೇವೆ, ಆಮೇಲೆ ಸೆಕೆಂಡ್ ಟೈಮ್ ಬೇರೆ ಒಂದು ಇದಾಗ್ತೇವೆ ಗಿಡನ, ಥರ್ಡ್ ಟೈಮ್ ಬೇರೆ ಒಂದು ಗಿಡ ಹಾಕ್ತೇವೆ, ಇದರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ತುಂಬ ಬೇಗ ಹಾಳಾಗ್ಬಿಡುತ್ತೆ. ಇಂಡಿಸ್ಕ್ರಿಮಿನೇಟೆಡ್ ಯೂಸ್ ಆಫ್ ಆಗ್ರೋಕೆಮಿಕಲ್ಸ್ ಸಚ್ ಎಸ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೇವಲ್ಲ, ಅದರಿಂದ ಕೂಡ ಭೂಮಿ ಹಾಳಾಗುತ್ತೆ, ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಕೀಟನಾಶಕಗಳು ಹಾಕೋದ್ರಿಂದ ಕೂಡ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಇಂಪ್ರಾಪರ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇರಿಗೇಷನ್ ಸಿಸ್ಟಮ್ ಅಂದರೆ ನೀರಾವರಿ ಯೋಜನೆ ಮಾಡೋಕೆ ಹೋಗ್ತಾರೆ, ಅದು ಕೂಡ ಸರಿಯಾಗಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಗ್ರೌಂಡ್ ವಾಟರ್ ಇನ್ ಕಂಪೀಟಿಂಗ್ ಯೂಸಸ್ ಆಫ್ ದ ಲ್ಯಾಂಡ್ ಫಾರ್ ಫಾರೆಸ್ಟ್ರಿ, ಅಗ್ರಿಕಲ್ಚರ್, ಪ್ಯಾಸ್ಚರ್ಸ್, ಹ್ಯೂಮನ್ಸ್ ಎಲ್ಲ ಒಟ್ಟಿನಲ್ಲಿ ಹೋಲ್ಸೇಲ್ ಆಗಿ ಸರ್ವನಾಶ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಭೂಮಿ ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಜನರಲಿ ಗ್ರೌಂಡ್ ವಾಟರ್ ರಿಸೋರ್ಸ್ ಡಿಪ್ಲೀಟ್ ಆದಾಗ, ಭೂಮಿಯಲ್ಲಿ ವಾಟರ್ ಇಲ್ದಿದ್ದಾಗ ರಿಸೋರ್ಸಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡೋಕ್ಕಾಗಲ್ಲ, ಭೂಮಿ ಒಣಗೋಗುತ್ತೆ ಅಂತಲೂ ಹೇಳ್ತಾರೆ, ಆಯಿತಾ. ಮರುಭೂಮಿ ಆಗ್ತಾ ಬದಲಾಗ್ತಾ ಹೋಗುತ್ತೆ. ಮರುಭೂಮಿ ಅನ್ನೋದಕ್ಕಿಂತ ಆ ಜಾಗದಲ್ಲಿ ನೀರಿಲ್ಲಲ್ಲ ಅಂತ, ಆಯಿತಾ. ದ ಪರ್ ಕ್ಯಾಪಿಟಾ ಫಾರೆಸ್ಟ್ ಲ್ಯಾಂಡ್ ಇನ್ ದ ಕಂಟ್ರಿ ಇಸ್ 0.06 ಹೆಕ್ಟೇರ್ ಅಗೇನ್ಸ್ಟ್ ದ ರಿಕ್ವೈರ್ಮೆಂಟ್ ಆಫ್ 0.47 ಹೆಕ್ಟೇರ್ ಟು ಮೀಟ್ ದ ಬೇಸಿಕ್ ನೀಡ್ಸ್. ಸೊ ಪರ್ ಕ್ಯಾಪಿಟಾ ಫಾರೆಸ್ಟ್ ಅಂದರೆ ಪರ್ ಪರ್ಸನ್ಗಂತ ಲೆಕ್ಕ ಹಾಕ್ಕೊಂಡ್ರೆ ಒಬ್ಬೊಬ್ಬರಿಗೆ 0.06 ಹೆಕ್ಟೇರಸ್ ಬೇಕಂತೆ, ಇದೆ ಅಂತೆ, ಬಟ್ ನಮಗೆ 0.47 ಹೆಕ್ಟೇರಸ್ ಬೇಕಿತ್ತಂತೆ. ಸೊ ಬೇಸಿಕ್ ನೀಡ್ನ ಕೂಡ ಫಿಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ರಿಸಲ್ಟಿಂಗ್ ಇನ್ ಅನ್ ಎಕ್ಸೆಸ್ ಫೆಲ್ಲಿಂಗ್ ಆಫ್ 15 ಮಿಲಿಯನ್ ಕ್ಯೂಬಿಕ್ ಮೀಟರ್ ಫಾರೆಸ್ಟ್ ಓವರ್ ದ ಪರ್ಮಿಸಿಬಲ್ ಲಿಮಿಟ್. ಅರ್ಥ ಆಗ್ತಿದೆಯಾ? ಸೊ ಎಲ್ಲದನ್ನೂ ಕಡ್ದು ಬಿಸಾಕ್ತಿದ್ದಾರೆ. Estimates of soil erosion show that soil has been eroded at a rate of 5.3 billion tons a year for an entire excess of recharge capacity. ಸೊ ಸಾಯಿಲ್ ಇರೋಷನ್ ಕೂಡ ಆಗ್ತಾ ಇದೆ, ಮಣ್ಣು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸರ್ಕೊಂಡು ಹೋಗ್ತಾ ಇದೆ, ಇದರಿಂದ ಸಿಕ್ಕಾಪಟ್ಟೆ ಮೂವ್ಮೆಂಟ್ ಆಗ್ತಿದೆ, ಲ್ಯಾಂಡ್ ಸ್ಲೈಡ್ಸ್ ಕೂಡ ಆಗುತ್ತೆ, ಡಿಸಾಸ್ಟರ್ಸ್ ಕೂಡ ಆಗುತ್ತೆ, ಈ ಪ್ರಾಬ್ಲಮ್ ಕೂಡ ಇದೆ. ನೆಕ್ಸ್ಟ್
ಓಪನ್ ಆಕ್ಸೆಸ್ ಟು ರಿಸೋರ್ಸ್, ಪವರ್ಟಿ ಆಫ್ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಪೀಪಲ್. ಪವರ್ಟಿ ಆಫ್ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಪೀಪಲ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಚಾಪ್ಟರ್ ಕೂಡ ಹೇಳಿದ್ದೆ, ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಕಮ್ಮಿ ಆದಷ್ಟು ಅವರಿಗೆ ಉತ್ಪಾದನೆ ಕಮ್ಮಿ ಆಗುತ್ತೆ, ಮತ್ತೆ ಅವರು ಪವರ್ಟಿ ಟ್ರ್ಯಾಪ್ಗೆ ಹೊರಟೋಗ್ತಾರೆ. ಇನ್ನೊಂದು ಕಡೆ ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಇದೆ, ಅದರಿಂದ ಕೂಡ ಅವರು ಪವರ್ಟಿಗೆ ಹೊರಟೋಗ್ತಾರೆ. ದೇರ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅರ್ಥ ಆಗ್ತಿದೆಯಲ್ಲ, ಪರಿಸರದ ಮೇಲೆ ಎಷ್ಟು ಒತ್ತಡ ಇದೆ ಅಂತ. ಪರಿಸರದ ಮೇಲೆ ಒತ್ತಡ ಬಿದ್ದರೆ ನಾವು ಗ್ರೋತ್ನ ನೋಡ್ಬೋದು, ಬಟ್ ಫ್ಯೂಚರ್ನ ನೋಡೋಕ್ಕಾಗಲ್ಲ, ಕಣ್ಣು ಮುಚ್ಕೊಬಿಡ್ಬೇಕಾಗತ್ತೆ. ಸೊ ಇಫ್ ದೆರ್ ಈಸ್ ನೋ ನೇಚರ್, ದೆರ್ ಈಸ್ ನೋ ಹ್ಯೂಮನ್ ಬೀಯಿಂಗ್ಸ್, ದೆರ್ ಈಸ್ ನೋ ಲೈಫ್. ಅದು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಒಂದು ನಿಮಿಷ, ಇದಲ್ಲ, ಒಂದು ನಿಮಿಷ ಕ್ಲೋಸ್ ಮಾಡಿಬಿಡ್ತೇನೆ. ಸೂರ್ಯವಂಶ ಫಿಲ್ಮ್ ನೋಡ್ತಾ ಇದ್ದೆ ನಾನು ಅವಾಗ. ಓಕೆ. India supports approximately 17% of the world's human and 20% of the livestock population ಆನ್ ಅ ಮಿಯರ್ 2.5% ವರ್ಲ್ಡ್ ಜಿಯೋಗ್ರಫಿಕಲ್ ಲ್ಯಾಂಡ್. ಅಂದರೆ ಭೂಮಿಯಲ್ಲಿರುವಂಥ ಅಷ್ಟು 100 ಜನ ಇದ್ದರೆ 17 ಜನ ಭಾರತದಲ್ಲಿದ್ದಾರಂತೆ. ಭೂಮಿಯಲ್ಲಿ 100 ಪ್ರಾಣಿಗಳಿದ್ದರೆ 100 ಪ್ರಾಣಿಗಳಿದ್ರೆ ಕುರಿ ಕೋಳಿ ಆ ಥರ ಅಗ್ರಿಕಲ್ಚರ್ ಲೈಫ್ ಸ್ಟಾಕ್ ಇದ್ದರೆ 20 ಕುರಿ ಕೋಳಿ ಭಾರತದಲ್ಲೇ ಇದೆಯಂತೆ. ಬಟ್ ನಮ್ಮ ಹತ್ರ ಇರುವಂಥ ಲ್ಯಾಂಡ್ ಮಾತ್ರ 2.5% ಆಫ್ ದ ಎಂಟೈರ್ ವರ್ಲ್ಡ್ ಅಂತೆ. ಅರ್ಥ ಆಗ್ತಿದೆಯಾ? ಓವರ್ ಪಾಪ್ಯುಲೇಟೆಡ್, ಓವರ್ ಕ್ರೌಡೆಡ್, ಓವರ್ ಲೈಕ್ ಸ್ಟಾಕ್ಡ್ ಸಿನಾರಿಯೋ ಕೇಸ್ ನಾವಿಲ್ಲಿ ಫೇಸ್ ಮಾಡ್ತಾ ಇದ್ದೇವೆ. ಈಗ ಸಮಸ್ಯೆ ಖಂಡಿತ ಬರ್ತಾ ಇದೆ, ಕಂಟಿನ್ಯೂ ಮಾಡೋಣ. ದ ಹೈ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಲೈಫ್ ಸ್ಟಾಕ್ ಅಂದರೆ ಅರ್ಥ ಆಗಿರುತ್ತೆ. ಆ್ಯಂಡ್ ಕಂಟ್ರಿ ಆ್ಯಸ್ ಎ ರಿಸಲ್ಟ್ ಆಫ್ ವಿಚ್ ದ ಕಂಟ್ರಿ ಲೂಸಸ್ 0.8 ಮಿಲಿಯನ್ ಟರ್ಮ್ಸ್ ಆಫ್ ಆ್ಯಕ್ಚುಲಿ ನಾನು ಹಿಂಗೆ ಹೋಗಬೇಕಿತ್ತು ಅಣ್ಣ, ವಾಟರ್ ಇಂಡೆಕ್ಸ್ ಮೇಲ್ಗಡೆ ಹೋಗಿ ಫಸ್ಟ್ ಪ್ಯಾರಾಗ್ರಾಫ್ ಮುಗಿಸ್ಕೊಬಿಟ್ಟಿದ್ದೇನೆ, ಪರವಾಗಿಲ್ಲ, ಇನ್ನೇ ಸ್ಟಾರ್ಟ್ ಮಾಡಾಯ್ತಾ? ಓಕೆ, ಕಂಟಿನ್ಯೂ ಮಾಡೋಣ. ಆ್ಯಸ್ ಎ ರಿಸಲ್ಟ್ ಇನ್ ವಿಚ್ ಕಂಟ್ರಿ ಲೂಸಸ್ 0.8 ಮಿಲಿಯನ್ ಟರ್ಮ್ಸ್ ಆಫ್ ನೈಟ್ರೋಜನ್ ಹೋಗ್ತಾ ಇದೆ, 1.8 ಮಿಲಿಯನ್ ಟೈಮ್ಸ್ ಆಫ್ ಫಾಸ್ಫರಸ್, 23.6 ಮಿಲಿಯನ್ ಟೈಮ್ಸ್ ಆಫ್ ಪೊಟ್ಯಾಷಿಯಮ್ ಎವ್ರಿ ಇಯರ್. ಸೊ ಗೊತ್ತಿರತ್ತಲ್ವ, ನಮ್ಮ ದೇಹಕ್ಕೆ ಕೆಲವೊಂದು ರಿಸೋರ್ಸಸ್ ಬೇಕಾಗಿರುತ್ತೆ, ಸೊ ಅದರಿಂದ ಕೂಡ ಹೋಗ್ತಾ ಇದೆ. ಅಕಾರ್ಡಿಂಗ್ ಟು ದ ಗವರ್ನಮೆಂಟ್ ಆಫ್ ಇಂಡಿಯಾ, ದ ಕ್ವಾಂಟಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಲಾಸ್ಟ್ ಡ್ಯೂ ಟು ಎರೋಷನ್, ಇದೆಲ್ಲ ಎರೋಷನಿಂದ ಆಗ್ತಿರುವಂಥದ್ದು. ಎರೋಷನ್ ಇಯರ್ ರೇಂಜಸ್ ಫ್ರಮ್ 5.8 ಟು 8.4 ಮಿಲಿಯನ್ ಟನ್ಸ್. ಒಂದು ಜಾಗದಿಂದ ಇನ್ನೊಂದು ಜಾಗದ ಕಡೆ ಇರೋಷನ್ ಆಗ್ತಿರೋದ್ರಿಂದ ಏನಾಗ್ತಾ ಇದೆ, ಇಷ್ಟೊಂದು ರಿಸೋರ್ಸಸ್ನ ನಾವು ಕಳ್ಕೊಳ್ತಿದ್ದೇವೆ. ಫಾಸ್ಫರಸ್ನ ಕಳ್ಕೊಳ್ತಿದ್ದೇವೆ, ನೈಟ್ರೋಜನ್ನ ಕಳ್ಕೊಳ್ತಿದ್ದೇವೆ, ಪೊಟ್ಯಾಷಿಯಮ್ನ ಕಳ್ಕೊಳ್ತಿದ್ದೇವೆ. ಈಗ ನೈಟ್ರೋಜನ್ ಗ್ಯಾಸ್ ಸರ್ ಅದು ಹೆಂಗೆ ಮಣ್ಣಿಂದ ಮೂವ್ ಆಗುತ್ತೆ ಅಂದರೆ, ರೂಟ್ಸಲ್ಲಿ, ಪ್ಲ್ಯಾಂಟ್ಸಿನ ರೂಟ್ಸಲ್ಲಿ ಕೂಡ ಕೆಲವೊಂದು ಕಡೆ ಬ್ಯಾಕ್ಟೀರಿಯಾ ಫಂಗಾ ಇರುತ್ತೆ ವಿಚ್ ಆರ್ ಕೇಪಬಲ್ ಆಫ್ ಹೋಲ್ಡಿಂಗ್ ದ ನೈಟ್ರೋಜನ್. ಸೊ ನೈಟ್ರೋಜನ್ ಒಂದು ಜಾಗದಿಂದ ಮೂವ್ ಆಗ್ತಿದೆ, ಫಾಸ್ಫರಸ್ ಮೂವ್ ಆಗ್ತಿದೆ, ಪೊಟ್ಯಾಷಿಯಮ್ ಮೂವ್ ಆಗ್ತದೆ ಆಯಿತಾ. ಈ ಪ್ಯಾರಾಗ್ರಾಫ್ನ ಫಸ್ಟಿಂದ ಓದೋಣ, ಓಕೆ, ಫುಲ್ಲಾಗಿ, ಯಾಕಂದರೆ ನಾನು ಅರ್ಧ ಅಲ್ಲಿ ಓದಿ ಅರ್ಧ ಇಲ್ಲಿ ಓದ್ಬಿಟ್ಟೆ, ಸುಮ್ಮನೆ ಓದ್ತೇನೆ ಆಯಿತಾ. ಇಂಡಿಯಾ ಸಪೋರ್ಟ್ಸ್ ಅಪ್ರಾಕ್ಸಿಮೇಟ್ಲಿ 17% ಆಫ್ ಹ್ಯೂಮನ್ ವರ್ಲ್ಡ್ ಪಾಪ್ಯುಲೇಷನ್ and 20% of livestock population on a meter of 2.5% on the geographical earth. The high density of the population, livestock, competing uses of the land for forestry, agriculture, pasture, human settlements have pressurized. ಈಗ ಅರ್ಥ ಆಯ್ತಾ ಭೂಮಿಗೆ ಯಾಕೆ ಪ್ರೆಷರ್ ಬೀಳ್ತಾ ಇದೆ? ಬಿಕಾಸ್ ನಮ್ಮ ಹತ್ರ ಅಷ್ಟೊಂದು ಲೈಫ್ ಸ್ಟಾಕ್ ಇದೆ, ಅಷ್ಟೊಂದು ಜನ ಇದ್ದಾರೆ. The per capita forest land in the country is 0.06 hectares against the requirement of 0.47 hectares. ಇದು ಹೇಳಿದೆ ಅಲ್ವಾ, ಒಬ್ಬೊಬ್ಬ ಮನುಷ್ಯನಿಗೆ 0.06 ಹೆಕ್ಟೇರ್ ಸಿಗ್ತಿದೆ ಅಂತೆ, ಬಟ್ 0.47 ಅಷ್ಟು ಬೇಕಿತ್ತಂತೆ, ಸೊ ದಟ್ ಟು ಮೀಟ್ ಅವರ್ ನೀಡ್ಸ್. ಎಸ್ಟಿಮೇಟ್ ಸಾಯಿಲ್ ಇರೋಷನ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಣ್ಣು ಮೂವ್ ಆಗುವಂಥದ್ದು. ದ ಎಸ್ಟಿಮೇಟ್ ಸಾಯಿಲ್ ಇರೋಷನ್ ಶೋಸ್ ದಟ್ ಸಾಯಿಲ್ is being eroded at a rate of 5.3 billion tons. 5.3 billion tons a year for entire country, as a result of which the country loses 0.8 million tons of nitrogen, 1.8 million tons of phosphorus and 26.3 million tons of potassium every year. According to Government of India, the quantity of nutrients lost due to erosion each year is ranging from 5.8 to 8.4 million tons. ಮಣ್ಣು ಒಂದು ಜಾಗದಿಂದ ಇನ್ನೊಂದು ಜನ ಹರ್ಕೊಂಡು ಹೋಗಿ ಎಂಡ್ ಆಫ್ ದ ಡೇ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಸೊ ಯಾವಾಗ ಸಮುದ್ರಕ್ಕೆ ಹೋಗಿ ಮಣ್ಣು ಸೇರ್ಕೊಳ್ಳುತ್ತೋ ನಮ್ಮ ದೇಶನ ಬಿಟ್ಟು ಹೋಯಿತು, ಸೊ ರಿಸೋರ್ಸಸ್ನ ಕೂಡ, ಮಿನರಲ್ಸ್ನ ಕೂಡ ತೊಗೊಂಡು ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರುತ್ತೆ. ಸೊ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇವ್ರು ಕಷ್ಟಪಡ್ತಿರ್ತಾರೆ. ಇನ್ನೊಂದ್ಸಲ ನೀವೇ ಓದಿ ಆಯಿತಾ. ನಾಟ್ ರಿಕ್ವೈರ್ಡ್ ಅಂದರೆ ನಾಟ್ ರಿಕ್ವೈರ್ಡ್ ಇನ್ ದ ಸೆನ್ಸ್ ಈ ಚಾಪ್ಟರ್ ಬೇಕಾಗಲ್ಲ ನನಗದು. ವೆನ್ ಇಟ್ ಕಮ್ಸ್ ಟು ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ಅವಾಗ ನಾನು ಅದನ್ನ ಡೀಪಾಗಿ ತೊಗೊಳ್ತೇನೆ, ಅದಕ್ಕೆ ಈಗ ಮಾಡ್ತಾ ಇಲ್ಲ ಆಯಿತಾ. ಇನ್ ಇಂಡಿಯಾ, air pollution is widespread in urban areas where the vehicles are the major contributions and few other areas have higher concentration of industries, thermal power plants. ನಿಮ್ಗೆ ಅರ್ಥ ಆಗಿರುತ್ತೆ, ವಾಹನಗಳಿಂದ ಕೂಡ ಪ್ರದೂಷಣೆ ಆಗುತ್ತೆ, ಜೊತೆಗೆ ಫ್ಯಾಕ್ಟ್ರೀಸಿಂದ ಕೂಡ ಪ್ರೊಡ್ಯೂಷನ್ ಆಗುತ್ತೆ, ಥರ್ಮಲ್ ಪವರ್ ಪ್ಲಾಂಟ್ಸಿಂದ ಕೂಡ ಪ್ರದೂಷಣ ಆಗುತ್ತೆ. Vehicular emissions are a particular concern since these are the ground level resources and thus have maximum impact on the general population. ಇದು ನಿಮ್ಗೆ ಅರ್ಥ ಆಗಿರುತ್ತೆ. ಎಷ್ಟು ಪೊಲ್ಯೂಷನ್ ಆಗುತ್ತೆ ಅಷ್ಟು ಹೊಗೆ ಹಾಕ್ಸ್ಕೊಳ್ತೇವೆ ಅಂತ ಹೇಳ್ತಿದ್ದಾರೆ.
The number of motor vehicles has increased from 3 lakh in 1951 to 35 crores in 2022. 35 ಕೋಟಿ ವಾಹನಗಳಿವೆ. ನಿಮಗೆ ಗೊತ್ತಿದ್ರೆ ಈಗ ಡೆಲ್ಲಿ ಸರ್ಕಾರ ಒಂದು ರೀಸೆಂಟ್ ಹೊಸ ರೂಲ್ನ ತಗೊಬಂದಿದೆ. 10 ಇಯರ್ಸ್ಗಿಂತ ಹಳೆ ವಾಹನಗಳು ಯಾವುದಾದ್ರೂ ಇದ್ದರೆ ಅದನ್ನ ಸ್ಕ್ರ್ಯಾಪ್ ಮಾಡಬೇಕಂತ. ಯಾಕೆ ಸ್ಕ್ರ್ಯಾಪ್ ಮಾಡ್ತಾ ಇದ್ದಾರೆ? ಒಂದು, ಆ ಎಂಜಿನ್ ಹಾಳಾಗಿರುತ್ತೆ, ಇನ್ನೊಂದು ನನ್ನ ನಂಬರ್ ಆಫ್ ವೆಹಿಕಲ್ಸ್ನ ಕಮ್ಮಿ ಮಾಡಬೇಕು ಅಂತ. ಇನ್ನೊಂದು ತಂದಿದ್ರು ಅವರು, ಆಡ್ ಡೇಸ್ ಆ್ಯಂಡ್ ಈವನ್ ಡೇಸ್ ಸ್ಕೀಮ್ ಅಂತ. ಆಡ್ ಡೇಸಲ್ಲಿ ಆಡ್ ನಂಬರ್ ಇರುವಂಥ ನಂಬರ್ ಪ್ಲೇಟ್ ಗಾಡಿಗಳು, ಈವನ್ ಡೇಸಲ್ಲಿ ಈವನ್ ನಂಬರ್ ಇರುವಂಥ ಗಾಡಿಗಳನ್ನ ಓಡಿಸ್ಬೇಕಂತ. ಸೊ ಏನು ಮಾಡ್ತಿದ್ದಾರೆ? ದೇ ಆರ್ ಟ್ರೈಂಗ್ ಟು ಬ್ರಿಂಗ್ ದ ನಂಬರ್ ಆಫ್ ವೆಹಿಕಲ್ಸ್ ಕೌಂಟ್ ಡೌನ್ ಆನ್ ದ ರೋಡ್ಸ್ ಟು ರೆಡ್ಯೂಸ್ ದ ಪೊಲ್ಯೂಷನ್. ಆ್ಯಂಡ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರುವಂಥ ಸ್ಥಿತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೆಂಗಿರುತ್ತೆ ನಮ್ಮ ಟ್ರಾಫಿಕ್ ಜಾಮ್ಸ್ ಅಂತ. ಸೊ ಏನು ಮಾಡ್ತಿದ್ದಾರೆ? ದೇ ಆರ್ ಟ್ರೈಂಗ್ ಟು ಕಂಟ್ರೋಲ್ ದ ಪೊಲ್ಯೂಷನ್ ಬೈ ರಿಡ್ಯೂಸಿಂಗ್ ದ ನಂಬರ್ ಆಫ್ ವೆಹಿಕಲ್ಸ್, ಬಿಕಾಸ್ ವೆಹಿಕ್ಯುಲರ್ ಪೊಲ್ಯೂಷನ್ ಇಸ್ ಒನ್ ಆಫ್ ದ ಮೇಜರ್ ಸೋರ್ಸಸ್ ಫಾರ್ ಏರ್ ಪೊಲ್ಯೂಷನ್. ಆಯಿತಾ? During this year, two-wheeled vehicles and cars constituted about 85% of total number of registered vehicles, thus contribute to significant total air pollution. Air pollution definitely ಆಗುತ್ತೆ, ಬಿಕಾಸ್ ಗಾಡಿನ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಕಾರ್ಬನ್ ಮೊನೋಆಕ್ಸೈಡ್ ರಿಲೀಸ್ ಆಗುತ್ತೆ. ಗಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರು ಕೂಡ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಬೋತ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್. ಇದರಿಂದ ಏನಾಗುತ್ತೆ? ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ. ಜೊತೆಗೆ ಆ ಸ್ಮೆಲ್, ಆ ಪೆಟ್ರೋಲ್, ಡೀಸೆಲ್ ಅದರಿಂದ ಬರುವಂಥ ಎಮಿಷನಿಂದ ಬರುವಂಥ ಸ್ಮೆಲ್ಲಿಂದ ಏನಾಗುತ್ತೆ? ಪೊಲ್ಯೂಷನ್ ಕೂಡ ಬರ್ತಾನೇ ಇರುತ್ತೆ. ಆಯಿತಾ? ಇಂಡಿಯಾ ಈಸ್ ಒನ್ ಆಫ್ ದ 10 ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಇನ್ ದ ವರ್ಲ್ಡ್. 10 ಮೋಸ್ಟ್, ಟಾಪ್ 10 ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಅಂದರೆ ಸಿಕ್ಕಾಪಟ್ಟೆ ಫ್ಯಾಕ್ಟ್ರೀಸ್ ಇದೆ ಅಂತ. ಆಯಿತಾ? ಬಟ್ ದಿಸ್ ಸ್ಟೇಟಸ್ ಹ್ಯಾಸ್ ಬ್ರಾಟ್ ವಿತ್ ಇಟ್ ಅನ್ವಾಂಟೆಡ್ ಆ್ಯಂಡ್ ಅನ್ಅಂಟಿಸಿಪೇಟೆಡ್ ಕಾನ್ಸಿಕ್ವೆನ್ಸಸ್ ಸಚ್ ಎಸ್ ಅನ್ಪ್ಲ್ಯಾನ್ಡ್ ಅರ್ಬನೈಸೇಷನ್. ಅನ್ಪ್ಲ್ಯಾನ್ಡ್ ಅರ್ಬನೈಸೇಷನ್ ಅಂದರೆ ಫ್ಯಾಕ್ಟ್ರಿ ಕಟ್ತೀರಾ ಜನ, ಈಗ ಅದೇನಂತ ಹೇಳಿದ್ದೆ ನಿಮ್ಗೆ, ಟ್ರಿಕಲ್ ಡೌನ್ ಥಿಯರಿ. ನೀವೊಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದ್ರೆ ಸುತ್ತಮುತ್ತ 10 ಜನ ಬಂದಿರ್ತಾರೆ. ಆ 10 ಜನಕ್ಕೋಸ್ಕರ ಸ್ಕೂಲ್ ಕಟ್ಟಬೇಕಾಗತ್ತೆ, ಕಾಲೇಜ್ ಕಟ್ಟಬೇಕಾಗತ್ತೆ, ಆಮೇಲೆ ಡ್ಯಾಮ್ ಕಟ್ಟಬೇಕಾಗತ್ತೆ, ನೀರು ಕಟ್ಟಬೇಕಾಗತ್ತೆ. ಸೊ ಆಟೋಮೆಟಿಕಲಿ ಎಲ್ಲರೂ ಫ್ಯಾಕ್ಟ್ರಿಗಳಿಂದ, ಇಲ್ಲೊಂದು ದೊಡ್ಡ ಫ್ಯಾಕ್ಟ್ರಿ ಇದ್ರಲ್ಲಿ ಒಬ್ಬ ಪಾನಿಪುರಿ ಮಾಡ್ತಾನೆ, ಆ ಪಾನಿಪುರ ಸುತ್ತ ಇನ್ನೊಂದು 5 ಜನ ಬರ್ತಾರೆ. ಸೊ ಏನಾಗುತ್ತೆ? ಒಂದು ಸಿಟಿ ಹುಟ್ಕೊಳ್ತಾ ಹೋಗುತ್ತೆ. ವೆನ್ ದೆರ್ ಈಸ್ ಆ ಫ್ಯಾಕ್ಟ್ರಿ, ಆ ವೆರಿ ಬಿಗ್ ಫ್ಯಾಕ್ಟ್ರಿ, ಆಟೋಮೆಟಿಕಲಿ ಟ್ರಿಕಲ್ ಡೌನ್ ಆಗ್ತಾ 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 ಫ್ಯಾಕ್ಟ್ರಿ ಸುತ್ತಿರೋ ಒಂದು ಹಳ್ಳಿ ಬರುತ್ತೆ. ಹಳ್ಳಿ ಸ್ಲೋಲಿ ಟೌನಾಗಿ ಕನ್ವರ್ಟ್ ಆಗುತ್ತೆ, ಟೌನ್ ಸ್ಲೋಲಿ ಪೇಟೆಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಬೇಕಿದ್ರೆ ಕೇಳ್ಬೋದು ನಿಮ್ಮ ತಂದೆ ತಾಯಿ ಹತ್ರ, ಏನೂ ಇಲ್ದಿರುವಂಥ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಹಾಕಿರ್ತಾರೆ, ಸಡನ್ ಆಗಿ ಒಂದು ಊರು ಉಟ್ಕೊಂಡಿರುತ್ತೆ. ಇದನ್ನು ಅನ್ಪ್ಲ್ಯಾನ್ಡ್ ಅರ್ಬನೈಸೇಷನ್ ಅಂತ ಕರೀತಾರೆ. ಪೊಲ್ಯೂಷನ್ ಅಂತೂ ಬಂದೇ ಬರುತ್ತೆ, ಅಫ್ಕೋರ್ಸ್ ಸಿಸ್ಟಮ್ ಫ್ಯಾಕ್ಟ್ರೀಸ್ ಇದೆ. ದ ರಿಸ್ಕ್ ಆಫ್ ಆಕ್ಸಿಡೆಂಟ್ಸ್ ಕೂಡ ಬರ್ತಿದೆ ಅಂತಾರೆ. ದ CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಒಂದು ನಿಮಿಷ, Central Pollution Control Board has identified 17 categories of industries which are significantly polluting. So 17 categories of industries na identify ಮಾಡಿದಾರಂತೆ. ಇದರಿಂದ ಎಲ್ಲಿಂದ ಪ್ರೊಡ್ಯೂಕ್ಷನ್ ಆಗ್ತಿದೆ ಅಂತ. ಈ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಇದನ್ನು ನಾವೇನು ಮಾಡೋಕ್ಕಾಗಲ್ಲ. ಇಫ್ ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್, ವಿ ಹ್ಯಾವ್ ಟು ಲೂಸ್ ಸಮಥಿಂಗ್. ಆ ಪ್ರಾಬ್ಲಮ್ ಬಂದೇ ಬರುತ್ತೆ. ಆಯಿತಾ? ನೆಕ್ಸ್ಟ್, the above points highlights the challenges of India's environment. The various measures adopted by the Ministry of Environment and the Central State Pollution Control Boards may not yield rewards unless we consciously adopt to the part of sustainable development. ನೋಡಿ, ನಾವು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಮ್ಮಲ್ಲಿ ಕೂಡ ಒಂದು ಅವೇರ್ನೆಸ್ ಬರಬೇಕು. ಸ್ವಾರ್ಥಕ್ಕಿಂತ ಪರಿಸರ ದೊಡ್ಡದು ಅಂತ. ನಮಗೆ ಸ್ವಾರ್ಥನೇ ದೊಡ್ಡದು, ದುಡ್ಡೇ ದೊಡ್ಡದು, ನಮ್ಮ ಆಸೆಗಳು ನಮ್ಮದು, ನಮ್ಗೆ ಇದು ಬೇಕು, ನಮ್ಗೆ ಇಷ್ಟು ದೊಡ್ಡ ಮನೆ ಬೇಕು, ನಮ್ಗೆ ಇಂಥ ಕಾರೇ ಬೇಕು, ಇಂಥ ಮನೆಯೇ ಬೇಕು, ಇದೇ ಬೇಕು, ಅದೇ ಬೇಕಂದರೆ ಪರಿಸರ ಹಾಳಾಗ್ತಾನೆ ಇರುತ್ತೆ ಒಂದು ಕಡೆ. ಸಿ ವೆನ್ ಯು ಆರ್ ಗೆಟ್ಟಿಂಗ್ ಅ ಕಾರ್, ಸಮ್ವೇರ್ ದ ಕಾರ್ ಶುಡ್ ಹ್ಯಾವ್ ಕಮ್ ಫ್ರಮ್, ಅದರ ರಿಸೋರ್ಸಸ್ ಬರೋದು ಭೂಮಿ ತಾಯಿಯಿಂದಾನೆ. ನೀವು ಮನೆ ಕಟ್ಟಬೇಕಂತ ಇದ್ದರೆ ಈ ಗೋಡೆಗೆ, ಕಲ್ಲಿಗೆ, ಸಿಮೆಂಟ್ಗೆಲ್ಲ ಎಲ್ಲಿಂದ ಬರ್ತದೆ? ಅಲ್ಲ ಆಕಾಶದಿಂದ ಉದುರತ್ತಾ? ಅದು ಕೂಡ ಯಾವುದೋ ಭೂಮಿಯ ಇನ್ನೊಂದು ಕೋಣೆಯಿಂದ ಬರಲೇಬೇಕು. ಸೊ ಅಂಟಿಲ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಹ್ಯಾವ್ ಟು ಬಿ ಸಸ್ಟೈನೇಬಲ್, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಯಿತಾ? ದ ಕನ್ಸರ್ನ್ ಫಾರ್ ಫ್ಯೂಚರ್ ಜನ್ರೇಷನ್ ಅಲೋನ್ ಕ್ಯಾನ್ ಮೇಕ್ ದ ಡೆವಲಪ್ಮೆಂಟ್ ಲಾಸ್ಟ್ ಫಾರ್ ಎವರ್. ಓಕೆ, ಇದೊಂದಿದೆ. ಈಗ ಗ್ಲೇಷಿಯರ್ಸ್ ಎಲ್ಲ ಕರಗ್ತಾ ಇದೆ, ನೀವು ನೋಡಿರ್ತೀರಾ. ಬಿಕಾಸ್ ಆಫ್ ದಟ್ ವಾಟರ್ ಲೆವೆಲ್ ರೈಸ್ ಆಗ್ತಾ ಇದೆ. ಸೊ ಲಾಟ್ ಆಫ್ ಪ್ರಾಬ್ಲಮ್ಸ್ ಆರ್ ಹ್ಯಾಪನಿಂಗ್. ಆಯಿತಾ? ಫ್ಯೂಚರ್ ಜನ್ರೇಷನ್ಸ್ ಕೂಡ ಪ್ರಾಬ್ಲಮ್ ಆಗುತ್ತೆ, ಮುಂದಿನ ಪೀಳಿಗೆ ಕೂಡ. ಡೆವಲಪ್ಮೆಂಟ್ ಟು ಎನ್ಹಾನ್ಸ್ ಅವರ್ ಕರೆಂಟ್ ಲಿವಿಂಗ್ ಸ್ಟೈಲ್ಸ್ ವಿದೌಟ್ ಕನ್ಸರ್ನ್ ಆಫ್ ಪಾಶ್ಚಾರಿಟಿ ವಿಲ್ ಡಿಪ್ಲೀಟ್ ರಿಸೋರ್ಸಸ್ ಆ್ಯಂಡ್ ಡಿಗ್ರೇಡ್ ದ ಎನ್ವಿರಾನ್ಮೆಂಟ್ ಟು ದ ಪೇಸ್ ಟು ದ ಬೌಂಡ್ ದಟ್ ಬೋತ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕನಾಮಿಕ್ ಕ್ರೈಸಿಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಭೂಮಿ ಈಸ್ ಮೋಸ್ಟ್ ಆಫ್ ಇಟ್ ಈಸ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಸೊ ಕಂಪ್ಲೀಟ್ ಎಲ್ಲ, ಈಗ ನಿಮ್ಮ ಹತ್ರ 20 ಚಾಕ್ಲೇಟ್ ಇದೆಯಪ್ಪ, ನೀವು 20 ಚಾಕ್ಲೇಟ್ ತಿಂದಮೇಲೆ ಚಾಕ್ಲೇಟ್ಸ್ ಖಾಲಿ ಆಗೋಟೋಗುತ್ತೆ. ಎಲ್ಲೋಯ್ತು ಚಾಕ್ಲೇಟ್? ಹೊಟ್ಟೆಗೆ ಹೋಯ್ತು, ಮುಗಿದೋಯ್ತು, ಫಿನಿಶ್, ಡೈಜೆಸ್ಟ್ ಆಗಿ ಹಾಳಾಗೋಯ್ತು. ಅದೇ ಥರ ಗ್ರೋತ್ ಮಾಡಬೇಕಂತ ಇರೋ ರಿಸೋರ್ಸಸ್ನೆಲ್ಲ ಹಾಳು ಮಾಡಿಕೊಂಡು ಸರ್ವನಾಶ ಮಾಡಿಕೊಂಡ್ರೆ ಒಂದು ಟೈಮಲ್ಲಿ ಗ್ರೋತ್ ಮಾಡೋಕ್ಕೆ ರಿಸೋರ್ಸಸ್ಸೇ ಇರಲ್ಲ, ತಿರುಗಿ ನೋಡಿದ್ರೆ ಪರಿಸರನೂ ಇರಲ್ಲ. ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಇಟ್ ವಿಲ್ result in both environmental and economic crisis. Okay? Yes. Okay. So, ಈ
ಚಾಪ್ಟರ್ನ 2 ಪಾರ್ಟಾಗಿ ಡಿವೈಡ್ ಮಾಡ್ತೇನೆ. ಸೊ ಲೆಟ್ ಮಿ ಸ್ಟಾಪ್ ಇಟ್ ಹಿಯರ್. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಿವರೆಗೂ ಪ್ರಾಬ್ಲಮ್ಸ್ನ ಹೇಳಿದ್ದಾರೆ, ಗ್ರೋತಿಂದ ಏನೇನು ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಆ ಪ್ರಾಬ್ಲಮ್ಸ್ಗೆ ಒನ್ ಟೈಮ್ ಸೊಲ್ಯೂಷನ್, ಈ ಪರಿಸರನ ಕಾಪಾಡ್ಕೊಳ್ಳೋಕ್ಕೆ, ಗ್ರೋತ್ನ ಮಾಡೋಕ್ಕೆ, ಗ್ರೋತ್ ಮಾಡ್ತಾ ಮಾಡ್ತಾ ಪರಿಸರನ ಕಾಪಾಡ್ಕೊಳ್ಳೋಕ್ಕೆ ಇವಾಗ ಅಕ್ರಾಸ್ ದ ವರ್ಲ್ಡ್ ಗ್ಲೋಬಲ್ ಲೀಡರ್ಸ್ ಹ್ಯಾವ್ ಕಮ್ ಟುಗೆದರ್ ಟು ಡಿಸ್ಕಸ್ ಅಬೌಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕಾನಮಿ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ UPSC. ಇದೇನು ಅಂತ ನಾನು ಸೆಕೆಂಡ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ಈ ನಿಮಗೆ ಫಸ್ಟ್ ಥಿಂಗ್, ಓಕೆ, ಇನ್ಮೇಲೆ ನಾನು ಯಾವುದೇ ವೀಡಿಯೋ ನೋಡಿದ್ರು ಕೂಡ ಲೈಕ್ ಮಾಡಿ, ನನಗೆ ಜೋಶ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನೀವು ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ಇನ್ನೂ 10 ಜನಕ್ಕೆ ಶೇರ್ ಆಗ್ತಾ ಹೋಗುತ್ತೆ. ಸೊ ದಟ್ ಪ್ರತಿಯೊಬ್ಬರಿಗೂ ಕೂಡ ಇದ್ರದ್ದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಸಿಗುತ್ತೆ. ಓಕೆ, ಜೈ.